2020 ಡಿಸೆಂಬರ್ 20 ನಡೆದಂತಹ RSA ಪೇಪರ್ ಇದು. ಸೊ ಈಗ ಪ್ರಶ್ನೆಗಳನ್ನು ನೋಡ್ಕೊತ ಹೋಗೋಣ. ಪಂಚಾಯತಿ ಚುನಾವಣೆಯನ್ನು ಯಾರು ನಡೆಸುತ್ತಾರೆ? ಪಂಚಾಯತಿ ಚುನಾವಣೆಯನ್ನು ರಾಜ್ಯ ಚುನಾವಣಾ ಆಯೋಗ ನಡೆಸುತ್ತದೆ. ಸೊ ನಮ್ಮ ಪ್ರಸ್ತುತ ರಾಜ್ಯ ಚುನಾವಣಾ ಆಯೋಗದ ಅಧ್ಯಕ್ಷರು ಯಾರಿದೆ ಅಂತ ನೋಡಿಕೊಂಡ್ರೆ ಬಿ ಬಸವರಾಜ್ ಅವರು ಇರ್ತಾರೆ. ಪ್ರಸ್ತುತ ಕರ್ನಾಟಕ ರಾಜ್ಯ ಚುನಾವಣಾ ಆಯುಕ್ತರು ಬಿ ಬಸವರಾಜ್ ಅವರು ಇರ್ತಾರೆ. ಈ ರಾಜ್ಯ ಚುನಾವಣಾ ಆಯೋಗವು ಸಂವಿಧಾನದ 243 ಕೆ ವಿಧಿಯಡಿಯಲ್ಲಿ ಇರುತ್ತದೆ. ಸೊ ನೆನ್ಪಿಟ್ಕೋಬೇಕು, ರಾಜ್ಯ ಚುನಾವಣಾ ಆಯೋಗವು ಸಂವಿಧಾನದ ಯಾವ ವಿಧಿಯಡಿಯಲ್ಲಿ ಬರುತ್ತದೆ? 243 ಕೆ. ಸೊ ಪಂಚಾಯತ್ ಸಂಬಂಧಪಟ್ಟಂತಹ ಒಂದು ತಿದ್ದುಪಡಿ ಯಾವುದಂದರೆ 73. ನಗರಸಭೆಗೆ ಮತ್ತು ಪುರಸಭೆಗೆ ಸಂಬಂಧಿಸಿದಂಥ ಒಂದು ತಿದ್ದುಪಡಿ ಯಾವುದಪ್ಪ ಅಂದರೆ ಅದು 74ನೇ ತಿದ್ದುಪಡಿ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಕೇಂದ್ರ ಮಾಹಿತಿ ಆಯೋಗವು ಯಾರ ಅಡಿಯಲ್ಲಿ ಸ್ಥಾಪಿಸಲಾಗಿದೆ? ಕೇಂದ್ರ ಮಾಹಿತಿ ಆಯೋಗವನ್ನು ಯಾವ ಒಂದು ಇದರ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂದರೆ ಅದು ಮಾಹಿತಿ ಹಕ್ಕು ಕಾಯ್ದೆ 2005. ಸೊ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಕೇಂದ್ರ ಮಾಹಿತಿ ಆಯೋಗವನ್ನು ಸ್ಥಾಪಿಸಲಾಗಿದೆ. ಇನ್ನು ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ ಬಂದದ್ದು 2019ರಲ್ಲಿ. ಕೇಂದ್ರ ಜಾಗರೂಕತೆ ಆಯೋಗ ಕಾಯ್ದೆ ಜಾರಿಗೆ ಬಂದದ್ದು 1964ರಲ್ಲಿ. ಇದು ಸ್ಥಾಪನೆಯಾಗಿದ್ದು ಸಂತಾನಂ ಅವರ ಶಿಫಾರಸಿನ ಮೇಲೆ. ಸೊ ಸಂತಾನಂ ಕಮಿಟಿಯ ಶಿಫಾರಸಿನ ಮೇಲೆ ಕೇಂದ್ರ ಜಾಗರೂಕತೆ ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ. ಇನ್ನು ಲೋಕಪಾಲ್ ಕಾಯ್ದೆ ಜಾರಿಗೆ ಬಂದದ್ದು 2013ರಲ್ಲಿ. ಭಾರತದ ಪ್ರಥಮ ಮತ್ತು ಪ್ರಸ್ತುತ ಲೋಕಪಾಲ್ ಯಾರಂದರೆ ಪಿನಾಕಿ ಚಂದ್ರ ಘೋಷ್ ಆಗಿರ್ತಾರೆ. ನೆನಪಿಟ್ಕೋಬೇಕು, ಪ್ರಸ್ತುತ ಲೋಕಪಾಲ್ ಯಾರಪ್ಪ ಅಂದರೆ ಪಿನಾಕಿ ಚಂದ್ರ ಘೋಷ್. ಈ ಕೆಳಗಿನ ಯಾವುದು ಪಂಚಾಯತ್ ರಾಜ್ ವ್ಯವಸ್ಥೆಯ ಭಾಗವಲ್ಲ? ಸೊ ಪ್ರೆಸೆಂಟ್ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 3 ರೀತಿಯಾದಂತಹ ಒಂದು ವ್ಯವಸ್ಥೆ ಇದೆ ನಮಗೆ. ಅದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್. ಸೊ ಇದಕ್ಕೆ ಉತ್ತರ ಕಪ್ ಪಂಚಾಯತ್ ಅನ್ನೋದು ನಮಗೆ ವ್ಯವಸ್ಥೆ ಅಲ್ಲ. ಮುಂದಿನ ಪ್ರಶ್ನೆ, ಅವಧಿ ಮುಗಿಯುವ ಮೊದಲೇ ರಾಜ್ಯ ವಿಧಾನಸಭೆಯನ್ನು ವಿಸರ್ಜಿಸಲು ಯಾರು ಅಧಿಕಾರ ಹೊಂದಿದ್ದಾರೆ? ಸೊ ಇಲ್ಲಿ ನಮಗೆ ರಾಜ್ಯ ಅಂತ ಬಂತು ಅಂದರೆ ರಾಜ್ಯದ ಪ್ರಥಮ ವ್ಯಕ್ತಿ ಅಂತ ನಾವು ರಾಜ್ಯಪಾಲರನ್ನು ಕರಿತೀವಿ. ಸೊ ಇದಕ್ಕೆ ಸರಿಯಾದ ಉತ್ತರ ರಾಜ್ಯಪಾಲರಾಗಿರುತ್ತದೆ. ಮುಂದಿನ ಪ್ರಶ್ನೆ, GST ಸಭೆಯ ಅಧ್ಯಕ್ಷರು ಯಾರು? ಸೊ ಯಾವಾಗಲೂ GST ಅಥವಾ ಟ್ಯಾಕ್ಸ್ ಸಂಬಂಧಪಟ್ಟದ್ದು, ಫಿನಾನ್ಸಿಗೆ ಸಂಬಂಧಪಟ್ಟಂಥ ಯಾವುದೇ ಸಭೆಯೇ ನಡೀಲಿ ಅದರ ಅಧ್ಯಕ್ಷರು ಹಣಕಾಸು ಸಚಿವರೇ ಆಗಿರುತ್ತಾರೆ. ರಾಜ್ಯದಲ್ಲಾದರೆ ರಾಜ್ಯ ಹಣಕಾಸು ಸಚಿವರು, ಅದು ಕೇಂದ್ರದಲ್ಲಿ ಆದರೆ ಕೇಂದ್ರ ಹಣಕಾಸು ಸಚಿವರಾಗಿರುತ್ತಾರೆ. ಅದು ನೆನಪಿಟ್ಕೋಬೇಕು. ಕೆಳಗಿನ ಯಾವುದು ಸಾಂವಿಧಾನಿಕ ಸಂಸ್ಥೆಯಲ್ಲ? ಸಂವಿಧಾನದಲ್ಲಿ ನಮಗೆ ಸಾಂವಿಧಾನಿಕ ಸಂಸ್ಥೆ ಮತ್ತು ಸಂವಿಧಾನೇತರ ಸಂಸ್ಥೆ ಅಂತ 2 ಸಂಸ್ಥೆಗಳಿರ್ತವೆ. ಅದಕ್ಕೆ ಮೊದಲು ನಾವು ವ್ಯತ್ಯಾಸವನ್ನು ತಿಳ್ಕೋಬೇಕು. ಸಂವಿಧಾನಿಕ ಸಂಸ್ಥೆಗಳಂದರೆ ಕೆಲವು ಸಂಸ್ಥೆಗಳು ಕೆಲವೊಂದು ವಿಧಿ ಅಡಿಯಲ್ಲಿ ಸ್ಥಾಪಿತಗೊಂಡಿರುತ್ತವೆ. ಸಂವಿಧಾನೇತರ ಸಂಸ್ಥೆಗಳಂದ್ರೆ ಯಾವುದಾದರೂ ಒಂದು ಶಿಫಾರಸಿನ ಮೇರೆಗೆ, ಯಾವುದೊಂದು ಕಮಿಟಿಯ ಶಿಫಾರಸಿನ ಮೇರೆಗೆ ಸ್ಥಾಪಿಸಲ್ಪಟ್ಟಿರ್ತವೆ. ಸೊ ಇದಕ್ಕೆ ನಮಗೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ಇದು ಒಂದು ಸಂವಿಧಾನಿಕ ಸಂಸ್ಥೆಯಾಗಿದೆ. ಇದರ ಆರ್ಟಿಕಲ್ ಬಂದ್ಬಿಟ್ಟು 338. ಭಾರತ ಚುನಾವಣಾ ಆಯೋಗ, ಇದು ಕೂಡ ನಮಗೆ ಸಂವಿಧಾನಿಕ ಸಂಸ್ಥೆ 324 ಅಡಿಯಲ್ಲಿ ಸ್ಥಾಪನೆಗೊಂಡೈತಿ. ಇದು GST ಸಭೆ, ಇದು ಫಿನಾನ್ಸ್ ಕಮಿಷನ್ ಅಂಡರಲ್ಲಿ ಬರುತ್ತೆ. ಇನ್ನು ಉಳಿದದ್ದು ಮಾನವ ಹಕ್ಕುಗಳ ಆಯೋಗ, ಇದು ಸಂವಿಧಾನೇತರ ಸಂಸ್ಥೆಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ಸಾಮಾನ್ಯವಾಗಿ CRPC ಏನೆಂದು ಕರೆಯುತ್ತಾರೆ? ಸೊ ಏನೆಂದು ಹೇಳಲಾಗುತ್ತದೆ? ಸೊ CRPCಯ ಫುಲ್ ಫಾರ್ಮ್ ಏನಂದರೆ ದ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್. ಇದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಲೇಖನವು ಅಸ್ಪೃಶ್ಯತೆಯನ್ನು ರದ್ದುಗೊಳಿಸುತ್ತದೆ? ಇದು ಪ್ರಮುಖ ಪ್ರಶ್ನೆ, ಪ್ರತಿ ಎಕ್ಸಾಮಲ್ಲಿ ರಿಪೀಟ್ ಆಗ್ತಿರುತ್ತೆ. ಇದಕ್ಕೆ ಆನ್ಸರ್ ಎಲ್ಲರಿಗೂ ಗೊತ್ತಿರುತ್ತೆ. ಸರಿಯಾದ ಉತ್ತರ 17. ಇನ್ನು 18 ಏನು ಹೇಳುತ್ತಪ್ಪ ಅಂದರೆ, ಸೊ ಆರ್ಟಿಕಲ್ 18 ಫಂಡಮೆಂಟಲ್ ರೈಟ್ಸಲ್ಲಿ, ಮೂಲಭೂತ ಹಕ್ಕುಗಳಲ್ಲಿ ಬಿರುದುಗಳ ರದ್ದತಿಯ ಬಗ್ಗೆ ಮಾತಾಡುತ್ತೆ. ಇದು ಬಿರುದುಗಳ ರದ್ದತಿ. ಆರ್ಟಿಕಲ್ 16 ಹೇಳುತ್ತಂದರೆ ಸಾರ್ವಜನಿಕ ಹುದ್ದೆಗಳಲ್ಲಿ ಸಮಾನತೆಯನ್ನು ಹೇಳುತ್ತದೆ. ಇನ್ನು ಆರ್ಟಿಕಲ್ 15 ಬಂದುಬಿಟ್ಟು ಲಿಂಗ, ಜಾತಿ, ಧರ್ಮದ ಒಂದು ಆಧಾರದ ಮೇಲೆ ಯಾರನ್ನೂ ತಾರತಮ್ಯ ಮಾಡುವಂತಿಲ್ಲ ಅಂತಂದು ಹೇಳುವ ಆರ್ಟಿಕಲ್ ಯಾವುದಪ್ಪ ಅಂದರೆ ಅದು 15. ಮುಂದಿನ ಪ್ರಶ್ನೆ ನೋಡಿದರೆ, ಪ್ರಸ್ತುತ ಭಾರತದಲ್ಲಿ ಎಷ್ಟು ಕೇಂದ್ರ ಪ್ರದೇಶಗಳಿವೆ ಅಂದರೆ ಯೂನಿಯನ್ ಟೆರಿಟರೀಸ್ ಎಷ್ಟಿದ್ದಾವೆ ಅಂತ. ಸೊ ಪ್ರಸ್ತುತ ನಮ್ಮ ಭಾರತದಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಸೊ ನೆನ್ಪಿಟ್ಕೋಬೇಕು, ಭಾರತದಲ್ಲಿರೋದು ಪ್ರೆಸೆಂಟು 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ನೆನ್ಪಿಟ್ಕೋಬೇಕು. ಸಂವಿಧಾನದ ಯಾವ ಪಟ್ಟಿಯಲ್ಲಿ ಸಾರ್ವಜನಿಕ ಆದೇಶ ವಿಷಯವನ್ನು
ಪಟ್ಟಿ ಮಾಡಲಾಗಿದೆ. ಸೊ ನಮ್ಮ ಸಂವಿಧಾನದಲ್ಲಿ ಬರುವಂತಹ 3 ಪಟ್ಟಿಗಳು ಯಾವುದಪ್ಪ ಅಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಏಕಕಾಲಿಕ ಪಟ್ಟಿ. ಸೊ ಈ ಒಂದು ವಿಷಯವನ್ನು ಏಕಕಾಲಿಕ ಪಟ್ಟಿಯಲ್ಲಿ ಲೀಸ್ಟ್ ಮಾಡಿರ್ತಾರೆ. ಇದು ನೆನಪಿಡಬೇಕು. ಏಕಕಾಲಿಕ ಪಟ್ಟಿ ಅಂದರೆ ಈ ಒಂದು ಪಟ್ಟಿಯ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಮಾನ ಹಕ್ಕಿರುತ್ತದೆ, ಯಾರು ಬೇಕಾದರೂ ಕಾನೂನು ಮಾಡಬಹುದು ಅಂತ ಆಗಿರುತ್ತದೆ. ಸೊ ಮುಂದಿನ ಪ್ರಶ್ನೆ, ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಇದು ಪ್ರಮುಖ ಪ್ರಶ್ನೆ, ನಾವಿಲ್ಲಿ ನೋಡ್ಕೋಬೇಕು. ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕರೆಯೋದು ರಾಷ್ಟ್ರಪತಿಗಳು, ಬಟ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿಕೊಳ್ಳೋದು ಲೋಕಸಭೆಯ ಸಭಾಪತಿಗಳು. ರಾಷ್ಟ್ರಪತಿಗಳು ಆರ್ಟಿಕಲ್ 108ರ ಪ್ರಕಾರ ಒಂದು ಸಂಸತ್ತಿನ ಜಂಟಿ ಅಧಿವೇಶನ ಕರೀತಾರೆ, ಬಟ್ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳೋರು ಯಾವಾಗಲೂ ಸಭಾಪತಿಯವರಾಗಿರುತ್ತಾರೆ. ಮುಂದಿನ ಪ್ರಶ್ನೆ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಂರಕ್ಷಣೆಯನ್ನು ಯಾರಿಂದ ಒದಗಿಸಲಾಗುತ್ತದೆ? ಸೊ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿರುವಂತಹ ಕಾರಣ ಸೆಂಟ್ರಲ್ ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ. ಸೊ ಇದನ್ನು ಒಂದು ರಕ್ಷಣೆ ಮಾಡುವಂಥವರು CISF ಅವರಾಗಿರುತ್ತೆ. CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಅರ್ಥ. ಸೊ ಮುಂದಿನ ಪ್ರಶ್ನೆ ನೋಡೋದಾದರೆ, ಯಾವ ವರ್ಷದಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ನೀಡಲಾಯಿತು? ಸೊ ನಮ್ಮ ಸಂವಿಧಾನದಲ್ಲಿರುವಂತಹ ಒಂದು ಶಾಸ್ತ್ರೀಯ ಸ್ಥಾನಮಾನ ಕನ್ನಡಕ್ಕೆ 2008ರಲ್ಲಿ ನೀಡಲಾಯಿತು. ನೆನಪಿಟ್ಕೋಬೇಕು. ಒಂದೇ ಸಾರಿ ತೆಲುಗು ಮತ್ತು ಕನ್ನಡಕ್ಕೆ ನೀಡ್ತಾರೆ. ಸೊ ಇದನ್ನು ಇನ್ನೊಂದು ಸಾರಿ ಪ್ರಶ್ನೆ ಬಂತು ಅಂದರೆ ನಾವು ಕನ್ನಡ ಕೂಡ 2008 ಮತ್ತು ತೆಲುಗು ಕೂಡ 2008 ಆಗಿರುತ್ತದೆ. ಮೊದಲ ಯಾವುದಪ್ಪ ಅಂದರೆ ನಮಗೆ ಸಂಸ್ಕೃತ, ತಮಿಳು, ಕನ್ನಡ ಕೂಡ ನಮಗೆ ಏನಾಗುತ್ತೆ 2008ರವರೆಗೂ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರಲ್ಲ. 2008ಕ್ಕೆ ಅದಕ್ಕೆ ಸ್ಥಾನಮಾನ ಸಿಕ್ಕಿದೆ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವ ಒಂದು ಜೀವಿ ಮಲೇರಿಯಾನು ಉಂಟು ಮಾಡುತ್ತದೆ? ಸೊ ನಾವಿಲ್ಲಿ ಈ ಪ್ರಶ್ನೆ ಸರಿಯಾಗಿ ಓದ್ಕೊಳ್ಬೇಕು. ಮಲೇರಿಯಾನು ಉಂಟು ಮಾಡುತ್ತದೆ ಅಂತ ಕೇಳಿದ್ದಾರೆ. ಸೊ ಉಂಟು ಮಾಡುತ್ತದೆ ಅಂದರೆ ಅದು ಪ್ರೋಟೋಜೋವಾ ಆಗಿರುತ್ತದೆ. ಹರಡುತ್ತದೆ ಅಂದರೆ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಆಗಿರುತ್ತೆ. ಮಲೇರಿಯಾವನ್ನು ಉಂಟು ಮಾಡುವ ಜೀವಿ ಅಂದರೆ ಪ್ರೋಟೋಜೋವಾ, ನಾವು ಆದಿ ಜೀವಿಗಳಂತ ಕರಿತೀವಲ್ಲ ಅದು. ಮಲೇರಿಯಾವನ್ನು ಈ ಯಾವ ಪ್ರೋಟೋಜೋವಾ ಆ ಒಂದು ಜೀವಿಯ ಹೆಸರು ಏನಾದರೂ ಕೇಳಿದರೆ ಸೊ ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತ ಅದರ ಹೆಸರು, ನೆನಪಿಟ್ಕೋಬೇಕು. ಪ್ಲಾಸ್ಮೋಡಿಯಂ ವೈವಾಕ್ಸ್. ಕೋವಿಡ್-19 ಉಂಟಾಗಲು ಕಾರಣವಾದ ಕೊರೋನಾ ವೈರಸ್ನಲ್ಲಿ ಡ್ಯಾಸ್ ಇದೆ. ಈ ಕೊರೋನಾ ವೈರಸ್ನಲ್ಲಿ RNA ಇರುತ್ತದೆ. ನೆನಪಿಟ್ಕೋಬೇಕು. ಕೊರೋನಾ ಬಗ್ಗೆ ತುಂಬ ಪ್ರಶ್ನೆ ಬರ್ತಾ ಇದೆ. ಸೊ ಕೋವಿಡ್-19 ಬರುವಂಥ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿ. ಕೋವಿಡ್-19 ಉಂಟಾಗಲು ಕಾರಣವಾದ ಕೊರೋನಾ ವೈರಸ್ನಲ್ಲಿ ಡ್ಯಾಶ್ ಇದೆ ಅಂದರೆ ಅದಕ್ಕೆ ಸರಿಯಾದ ಉತ್ತರ RNA. ಮುಂದಿನ ಪ್ರಶ್ನೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದು. ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಸೊ ಕನ್ನಡಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಮೊದಲ ವ್ಯಕ್ತಿ ಕುವೆಂಪು ಅವರು. ಅವರ ಪೂರ್ಣ ಹೆಸರು ಕೊಟ್ಟಿರ್ತಾರೆ ಇಲ್ಲಿ. ಈ ಥರ ಕೆಲವೊಂದನ್ನು ಶಾರ್ಟ್ಕಟ್ ನೇಮ್ ಇರೋನ ಪೂರ್ಣ ಹೆಸರು ಕೊಟ್ಟಿರ್ತಾರೆ, ಕನ್ಫ್ಯೂಸ್ ಆಗಬಾರ್ದು. ಸರಿಯಾಗಿ ನಾವು ಓದ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ. ಸರಿಯಾದ ಉತ್ತರ ವೆಂಕಟಪ್ಪ ಪುಟ್ಟಪ್ಪನವರು. ಇವರು 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೀತಾರೆ. ಇವ್ರ ನಂತರ ಬೇಂದ್ರೆ ಅವರು ಬರ್ತಾರೆ. ಇವರು 1973ರಲ್ಲಿ ಪ್ರಶಸ್ತಿ ತಗೊತಾರೆ. ಇದರ ನಂತರ ಕಾರಂತ್ ಅವರು 1977ರಲ್ಲಿ, ಮಾಸ್ತಿ ವೆಂಕಟೇಶ್ ಅವರು ಇದರ ನಂತರ 83ರಲ್ಲಿ. ಸೊ ಈ ಇಯರ್ ಕೂಡ ನೆನಪಿಟ್ಕೋಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಬಿಳಿ ರಕ್ತ ಕಣಗಳು ಡ್ಯಾಸ್ ಕಾರ್ಯನಿರ್ವಹಿಸುತ್ತವೆ? ಬಿಳಿ ರಕ್ತ ಕಣಗಳು ನಮ್ಮ ದೇಹದಲ್ಲಿ ರೋಗದ ವಿರುದ್ಧ ಹೋರಾಡ್ತವೆ. ಅಂದರೆ ಅದು ನೆನಪಿಡಬೇಕು. ಅದು ನಾವು ಏನಂತ ಕರಿತೀವಿ, ದೇಹದ ಒಂದು ಸೈನಿಕ ಅಂತ ಕರೆಯೋದು ಏನಪ್ಪ ಅಂದರೆ ಬಿಳಿ ರಕ್ತಗಳನ್ನು. ಸರಿಯಾದ ಉತ್ತರ ಸೋಂಕಿನ ವಿರುದ್ಧ ರಕ್ಷಣೆ. ಸೊ ಈ ಶಕ್ತಿಯ ಮೂಲ ಅಲ್ಲ, ರಕ್ತ ಹೆಪ್ಪುಗಟ್ಟದಲ್ಲ, ಶ್ವಾಸಕೋಶದ ಅಂಗಾಂಶಗಳಿಗೆ ಆಮ್ಲಜನಕದ ಸಾಗಾಣಿಕೆ ಮಾಧ್ಯಮವಾಗಿ ಕೂಡ ಅಲ್ಲ. ಸೊ ಇಲ್ಲಿ ಶಕ್ತಿಯ ಮೂಲ ಅಂತ ನಾವು ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ರಕ್ತ ಹೆಪ್ಪುಗಟ್ಟಲು ವಿಟಮಿನ್ K ಮತ್ತು ಪ್ಲೇಟ್ಲೆಟ್ಸ್ ಅಂತ ಕರಿತಲ್ಲ, ಕಿರುತಟ್ಟೆಗಳು, ಅದನ್ನು ನೆನಪಿಟ್ಕೋಬೇಕು. ತುಂಬ ಸಾರಿ ಎಕ್ಸಾಮಲ್ಲಿ ಕೇಳಿರ್ತಾನೆ. ಮುಂದಿನ ಪ್ರಶ್ನೆ, ತುಂಗಭದ್ರಾ ಈ ಯಾವ ನದಿಯ ಉಪನದಿಯಾಗಿದೆ? ತುಂಗಭದ್ರಾವು ಕೃಷ್ಣ ನದಿಯ ಉಪನದಿಯಾಗಿರುತ್ತೆ. ಪ್ರತಿ ಸಾರಿ ನದಿಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲಿ ಕ್ವಶನ್ಸ್ ಇರುತ್ತೆ. ನದಿಗಳ ಉಪನದಿಗಳ ಬಗ್ಗೆ ಚೆನ್ನಾಗಿ ನೋಡ್ಕೊಳ್ಳಿ. ಕೃಷ್ಣ ನದಿಗೆ ಮಲಪ್ರಭಾ, ಘಟಪ್ರಭಾ, ಭೀಮಾ ಅಂತ ಕೂಡ ಇನ್ನು ಕೆಲವು ಉಪನದಿಗಳಿದ್ದಾವೆ, ಅವುಗಳನ್ನು ಲೀಸ್ಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ, ಯಾವುದು ಕರ್ನಾಟಕದ ಒಂದು ಬಂದರು ಅಲ್ಲ? ಸೊ ಇಲ್ಲಿ ಕೊಟ್ಟಿರುವಂತಹ ಒಂದು ಯಾವುದು ಕರ್ನಾಟಕದ ಬಂದರು ಅಲ್ಲ ಅಂದರೆ, ಸೊ ಹೊನ್ನವಾರ ಬರೋದು ನಮಗೆ ಉತ್ತರ ಕನ್ನಡದಲ್ಲಿ ಬರುತ್ತೆ, ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಬರುತ್ತೆ. ಭಟ್ಕಳ ಬಂದುಬಿಟ್ಟು
ದಕ್ಷಿಣ ಕನ್ನಡ ಡಿಸ್ಟಿಕಲ್ಲಿ ಬರುತ್ತೆ. ಮಲ್ಪೆ ಬಂದ್ಬಿಟ್ಟು ಉಡುಪಿ ಡಿಸ್ಟಿಕಲ್ಲಿ ಬರುತ್ತೆ. ಸೊ ಬೇಕಲ್ ಬಂದರೂ ಕೇರಳದಲ್ಲಿ ಬರುತ್ತೆ, ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರೋದಿಲ್ಲ. ಕೋವಿಡ್-19 ಒಂದು. ಸೊ ಕೋವಿಡ್-19 ಒಂದು ಇದು ಪ್ಯಾಂಡಮಿಕ್ ಆಗಿರ್ತದೆ. ಪ್ರತಿದಿನ ಪೇಪರಲ್ಲಿ ನೋಡ್ತಾ ಇರ್ತೀವಿ ನಾವು ಪ್ಯಾಂಡಮಿಕ್ ಅಂತ. ಪ್ಯಾಂಡಮಿಕ್ ಅಂದರೆ ಯಾವುದಾದ್ರೂ ಒಂದು ಸಾಂಕ್ರಾಮಿಕ ರೋಗ ಅದು ಪ್ರಪಂಚದ ಪೂರ್ತಿ ಇತ್ತು ಅಂದರೆ ಅದನ್ನು ನಾವು ಪ್ಯಾಂಡಮಿಕ್ ಅಂತ ಕರಿತೀವಿ. ಅಥವಾ ಒಂದು ದೇಶದಲ್ಲಿ ಇತ್ತು ಅಂದರೆ ಅದನ್ನ ನಾವು ಎಪಿಡೆಮಿಕ್ ಅಂತ ಕರಿತೀವಿ. ಅದು ಯಾವುದೋ ಒಂದು ಏರಿಯಾದಲ್ಲಿ ಮಾತ್ರ ಇತ್ತಪ್ಪ ಅಂದರೆ ಅದನ್ನು ಎಂಡೆಮಿಕ್ ಅಂತ ಕರಿತೀವಿ, ಅಥವಾ ಸ್ಥಳೀಯ ರೋಗ ಅಂತ ಕರಿತೀವಿ. ಸೊ ಈ ವರ್ಡ್ಸ್ಗಳನ್ನು ನಾವು ಚೆನ್ನಾಗಿ ನೆನಪಿಟ್ಕೋಬೇಕಾಗುತ್ತದೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಈ ಕೆಳಗಿನ ಯಾವುದು ಒಂದು ನಿಷೇಧಿತ ನಕ್ಸಲೇಟ್ ಸಂಸ್ಥೆ? ಸೊ ಇಲ್ಲಿರುವಂತಹ ನಕ್ಸಲೇಟ್ ಸಂಸ್ಥೆ ಯಾವುದಪ್ಪ ಅಂದ್ರೆ ಅದು ಮಾವೋವಾದಿ ಆಗಿರುತ್ತೆ. ನೆನಪಿಟ್ಕೋಬೇಕು. ಇಲ್ಲಿ ಎರಡು ಕಮ್ಯುನಿಸ್ಟ್ ಪಕ್ಷ ಅಂತ ಇದೆ, ಅದು ಕನ್ಫ್ಯೂಸ್ ಆಗಬಾರ್ದು. ನಿಷೇಧಿತಗೊಂಡಂತಹ ಒಂದು ನಕ್ಸಲೇಟ್ ಸಂಸ್ಥೆ ಯಾವುದಪ್ಪ ಅಂದರೆ ಅದು ಮಾವೋವಾದಿ ಸಂಸ್ಥೆ. ಈ ಕೆಳಗಿನ ಯಾವುದು ವಸ್ತುವಿಗೆ ಸಂಭಾವ್ಯ ಶಕ್ತಿಯನ್ನು ಒದಗಿಸುತ್ತದೆ? ಒಂದು ವಸ್ತು ಯಾವುದರ ನಿಶ್ಚಲ ಸ್ಥಿತಿಯಲ್ಲಿ ಇತ್ತಪ್ಪ ಅಂದರೆ ಸೊ ಅದಕ್ಕೆ ಒಂದು ಶಕ್ತಿಯನ್ನು ಒದಗಿಸೋದು ಯಾವಾಗಲೂ ಅದರ ಸ್ಥಾನ ಆಗಿರುತ್ತದೆ. ಸೊ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಅಂತ ಬಂತು ಅಂದರೆ ಸೊ ಯಾವಾಗಲೂ ನಮಗೆ ಪೊಸಿಷನ್ ಬರುತ್ತೆ, ನೆನ್ಪಿಟ್ಕೋಬೇಕು. ಮುಂದಿನ ಪ್ರಶ್ನೆ, ಈ ಕೆಳಗಿನಗಳಲ್ಲಿ ಯಾವುದು ಒಂದು ಅಂಶದ ಪರಮಾಣು ಸಂಖ್ಯೆಯನ್ನು ಸರಿಯಾಗಿ ನಿರ್ಧರಿಸುತ್ತದೆ? ಯಾವುದೇ ಒಂದು ನಮಗೆ ಅಟಮ್ ಅಂತ ಕರಿತೀವಲ್ಲ, ಅಣು ಅಂತ ಕರಿತೀವಲ್ಲ, ಆ ಒಂದು ಅಂಶ ಇತ್ತು ಅಂದರೆ ಅದರಲ್ಲಿ ಪ್ರೋಟಾನುಗಳ ಸಂಖ್ಯೆ, ಅದರಲ್ಲಿರುವಂತಹ ಒಂದು ಪ್ರೋಟಾನುಗಳ ಸಂಖ್ಯೆಯೇ ಅದರ ಒಂದು ಪರಮಾಣು ಸಂಖ್ಯೆ ಆಗಿರುತ್ತದೆ. ನೆನಪಿಟ್ಕೋಬೇಕು ಯಾವಾಗಲೂ. ಅಟೋಮಿಕ್ ನಂಬರ್ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಈಸ್ ಈಕ್ವಲ್ ಟು ದ ಅಟೋಮಿಕ್ ನಂಬರ್ ಆಫ್ ದಿ ಪಾರ್ಟಿಕಲ್ ಅಂತ ಅರ್ಥ. ಸೊ ಅದೇ ನಾವೇನಾದರೂ ಈ ಮಾಸ್ ನಂಬರ್ ಅಂತ ಬಂತು ಅಂದರೆ ಸೊ ಇನ್ನೊಂದು ಬರುತ್ತೆ, ಮಾಸ್ ನಂಬರ್ ಅಂತ ಬಂತು ಅಂದರೆ ದಟ್ ಈಸ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಅಂತ ಅರ್ಥ. ಸೊ ನೆನಪಿಟ್ಕೋಬೇಕಲ್ಲಿ, ಕನ್ಫ್ಯೂಸ್ ಆಗಬಾರ್ದು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ದೇಶಕ್ಕೆ ಅರಬ್ಬಿ ಸಮುದ್ರದೊಂದಿಗೆ ಕರಾವಳಿ ಇಲ್ಲ? ಸೊ ಇಲ್ಲಿ ನಾವು ಮ್ಯಾಪ್ ರೀಡಿಂಗ್ ಅಂತ ಕರಿತಲ್ಲ, ಮ್ಯಾಪ್ ರೀಡಿಂಗ್ ಬಹುಮುಖ್ಯವಾಗಿರುತ್ತೆ, ನೋಡ್ಕೋಬೇಕು. ಸೊ ಪಾಕಿಸ್ತಾನವು ಅರಬ್ಬಿ ಸಮುದ್ರಕ್ಕೆ ಟಚ್ ಆಗುತ್ತೆ. ಓಮನ್ ಮತ್ತು ಇರಾನ್ ರಾಷ್ಟ್ರಗಳು ಸಹ ಅರಬ್ಬಿ ಸಮುದ್ರಕ್ಕೆ ಟಚ್ ಆಗುತ್ತೆ. ಇಲ್ಲಿ ಉಳಿದಿರೋದು ಅಂದರೆ ಅಫ್ಘಾನಿಸ್ತಾನ್, ಸರಿನಾ? ಸೊ ನಮಗೆ ಭಾರತ ಹಿಂಗಿತ್ತು ಅಂದರೆ ಸೊ ಈ ಭಾಗದಲ್ಲಿ ನಮಗೆ ಅರಬ್ಬಿ ಸಮುದ್ರ ಬರುತ್ತೆ. ಸೊ ಅಫ್ಘಾನಿಸ್ತಾನ ಭಾರತದ ತುದಿ ಮೇಲೆ ಇರೋದ ಕಾರಣ ಇದು ಅರಬ್ಬಿ ಸಮುದ್ರಕ್ಕೆ ಟಚ್ ಆಗುವುದಿಲ್ಲ. ಸೊ ನಾವು ಮುಂದಿನ ಪ್ರಶ್ನೆ ನೋಡಿದ್ರೆ, ಉಗುರಿಗೆ ಹಚ್ಚಿದ ಬಣ್ಣವನ್ನು ತೆಗೆಯಲು ಉಪಯೋಗಿಸುವ ವಸ್ತುವಿನಲ್ಲಿ ಡ್ಯಾಶ್ ಇರುತ್ತದೆ. ಸೊ ಇದು ಆಲ್ರೆಡಿ ಒಂದು ಸಾರಿ ರಿಪೀಟ್ ಆಗಿದೆ ಕ್ವಶನ್ನು, ಸರಿಯಾಗಿ ನೋಡ್ಕೊಳ್ಳಿ. ಇದಕ್ಕೆ ಸರಿಯಾದ ಉತ್ತರ ಅಸಿಟೋನ್. ಸೊ ಮತ್ತೆ PC ಅಥವಾ PS ಕ್ವಶನಲ್ಲಿ ಇದು ರಿಪೀಟ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಮುಂದಿನ ಪ್ರಶ್ನೆ, ವಿದ್ಯುತ್ ದೀಪದ ಬುರುಡೆಗಳ ತಂತುಗಳಲ್ಲಿ ಈ ಕೆಳಗಿನ ಯಾವ ಲೋಹಗಳನ್ನು ಹೆಚ್ಚಾಗಿ ಬಳಸುತ್ತಾರೆ? ಪ್ರತಿ ಸಾರಿ ಇದು ರಿಪೀಟೆಡ್ ಕ್ವಶನ್ ಆಗಿದೆ. ಸರಿಯಾದ ಉತ್ತರ ಟಂಗ್ಸ್ಟನ್. ಇನ್ನು ಒಂದು ವಿದ್ಯುತ್ ಬಲ್ಬ್ನಲ್ಲಿ ನೈಟ್ರೋಜನ್ ಅಥವಾ ಆರ್ಗನ್ ಒಂದು ಅಂಶನ ಕೂಡ ಬಳಸ್ತಾರೆ, ಅದು ನಾವು ನೆನ್ಪಿಟ್ಕೋಬೇಕು. ಯಾವ ಅನಿಲ್ ಅಂತ ಬಂತು ಅಂದರೆ ಅದಕ್ಕೆ ನೈಟ್ರೋಜನ್ ಆಗಿರುತ್ತದೆ. ಅದು ಯಾವುದೇ ಫಿಲಮೆಂಟ್ ಅಂತ ಬಂತಪ್ಪ ಅಂದರೆ ಟಂಗ್ಸ್ಟನ್ ಆಗಿರುತ್ತೆ. ಕಪ್ಪು ರಂಧ್ರ ಡ್ಯಾಶ್ ಇದೆ. ಸೊ ಅದು ಬಾಹ್ಯಾಕಾಶದಲ್ಲಿ ಕಪ್ಪು ರಂಧ್ರ ಅಂತ ಬಂತು ಅಂದರೆ ಅದು ಒಂದು ಅಂಧಾಕಾರವುಳ್ಳ ಟೊಳ್ಳಾದ ಕುಹರ. ಸೊ ಅದೊಂದು ಕುಸಿದು ಬೀಳುವಂತಹ ನಕ್ಷತ್ರನೂ ಆಗಿರುವುದಿಲ್ಲ, ಅದು ಚಂದ್ರನ ಇನ್ನೊಂದು ಬದಿ, ಅದು ಸೂರ್ಯನ ಇನ್ನೊಂದು ಬದಿ ಕೂಡ ಆಗಿರೋದಿಲ್ಲ, ನೆನಪಿಡಬೇಕು. ಅದು ಕಪ್ಪು ರಂಧ್ರ ಅಂದರೆ ಅದೊಂದು ಟೊಳ್ಳಾದಂತಹ ಕುಹರ ಆಗಿರುತ್ತದೆ. ರಬ್ಬರ್ನಿಂದ ಮಾಡಿದ ಪಾದರಕ್ಷೆಗಳು ಡ್ಯಾಶ್ ಕಾರ್ಯನಿರ್ವಹಿಸುತ್ತವೆ. ಇಲ್ಲಿ ನೆನಪಿಡಬೇಕು ನಾವು, ರಬ್ಬರಿಂದ ಮಾಡಿದಂತಹ ರಬ್ಬರ್ನಲ್ಲಿ ಕರೆಂಟ್ ಪಾಸ್ ಆಗಲ್ಲ. ಸೊ ಡೈರೆಕ್ಟೇ ನಾವು ಆನ್ಸರ್ ಮಾಡ್ಬೋದು, ಅದೊಂದು ಅವಾಹಕ ಅಂತಂದು. ಸೊ ಇಲ್ಲಿ ಮಹತ್ವದ ನಿರ್ವಾಹಕನೂ ಅಲ್ಲ, ಅರ್ಯವಾಹಕನೂ ಅಲ್ಲ, ನಿರ್ವಾಹಕನೂ ಆಗಿರುವುದಿಲ್ಲ. ರಬ್ಬರ್ ಅಂತ ಬಂತು ಅಂದರೆ ಅಲ್ಲಿ ಕರೆಂಟ್ ಪಾಸ್ ಆಗೋದಿಲ್ವ, ಸೊ ಅದನ್ನು ನಾವು ಅವಾಹಕ ಅಂತ ಕರಿತೀವಿ. ಸೊ ಮುಂದಿನ ಪ್ರಶ್ನೆ ಬಂದರೆ, ಈ ಕೆಳಗಿನಗಳಲ್ಲಿ ಯಾವುದು ಮೂಲ ಬಂಡೆ ರಾಕ್ ಸಿಸ್ಟಮ್? ಸೊ ನಾವು ಜಿಯೋಗ್ರಫಿಯಲ್ಲಿ ನೋಡ್ತೀವಿ ಯಾವುದು ರಾಕ್ ಸಿಸ್ಟಮ್ಗಳು ಯಾವ್ಯಾವಿದೆ ಅಂತಂದು. ಸೊ ಇಲ್ಲಿ ಕೇಳಿದ್ರೆ ಪ್ರೈಮರಿ ರಾಕ್ ಸಿಸ್ಟಮ್ ಯಾವುದು ಅಂತ ಕೇಳಿದ್ದಾರೆ, ಅದು ಬಂದ್ಬಿಟ್ಟು ಅಗ್ನಿಶಿಲೆ ಯಾವಾಗಲೂ ಪ್ರೈಮರಿ ರಾಕ್ ಸಿಸ್ಟಮ್ ಆಗಿರುತ್ತೆ. ಸಂಚಿತ ಶಿಲೆಗಳು ಅಥವಾ ಕಣ ಶಿಲೆಗಳು ಅಂತ ಕರಿತೀವಿ, ಅದು ಸೆಕೆಂಡರಿ ರಾಕ್ ಸಿಸ್ಟಮ್ ಆಗಿರುತ್ತೆ. ರೂಪಾಂತರ ಶಿಲೆಗಳು ಟೆರಿಷರಿ ರಾಕ್ ಸಿಸ್ಟಮ್ ಆಗಿರುತ್ತೆ, ಅದು ನೆನಪಿಟ್ಕೋಬೇಕು. ಇಲ್ಲೊಂದು ಸಾರಿ ಇದಕ್ಕೆ ಎಕ್ಸಾಂಪಲ್ಸ್ ಕೂಡ ಕೇಳ್ತಾನೆ, ಯಾವುದಾವುದೋ ಶಿಲೆಗಳಿಗೆ ಯಾವುದೇ ಎಕ್ಸಾಂಪಲ್ ಅಂತಂದು, ಅದನ್ನು ನಾವು ಸರಿಯಾಗಿ ನೆನಪಿಟ್ಕೋಬೇಕು. ಸೊ ಇಲ್ಲಿ ನಗಿಸುವ ಅನಿಲದ ರಾಸಾಯನಿಕ ಹೆಸರೇನು? ಸೊ
ಸೊ ನಗಿಸುವ ಅನಿಲದ ರಾಸಾಯನಿಕ ಹೆಸರು ಬಂದ್ಬಿಟ್ಟು ನೈಟ್ರಸ್ ಆಕ್ಸೈಡ್. ತುಂಬ ಸಾರಿ ಎಕ್ಸಾಮ್ಗೆ ಇದು ರಿಪೀಟ್ ಆಗಿರುತ್ತೆ, ತಪ್ಪದೇ ನೋಡ್ಕೋಬೇಕು. ಈ ಥರ ಸೈನ್ಸ್ ಕ್ವಶನ್ ಹೇಗಿರ್ತವೆ ರಿಪಿಟೇಷನ್ ಕ್ವಶನ್ಸ್ ಎಲ್ಲ ಒಂದು ಸೈಡ್ ನೀವು ಲಿಸ್ಟ್ ಔಟ್ ಮಾಡ್ಕೊಂಬಿಡಿ. ಮುಂದಿನ ಪ್ರಶ್ನೆ, ಐಸೋಥರ್ಮ್ಸ್ ಎಂದರೇನು? ಸೊ ನಮಗೆ ಆ ಪ್ರಶ್ನೆಯಲ್ಲಿಯೇ ಉತ್ತರ ಇದೆ. ಐಸೋಥರ್ಮ್ಸ್, ನಾವು ಥರ್ಮ್ಸ್ ಅಂತ ಏನಂತ ಕರಿತೀವಿ, ಟೆಂಪರೇಚರ್ ಅಂತ ಕರಿತೀವಿ. ಸೊ ಟೆಂಪರೇಚರ್ ಸಂಬಂಧಪಟ್ಟಂತಹ ಹೇಳಿಕೆ ಯಾವುದಿದೆ ಇಲ್ಲಿ, ಬಾಹ್ಯ ರೇಖೆಗಳು ಸಮಾನ ಪ್ರಮಾಣದಿಂದ ಸೂರ್ಯಪ್ರಕಾಶವನ್ನು ತೋರಿಸುತ್ತದೆ. ಸೊ ಇದು ಅಲ್ಲ, ಒಂದೇ ಸರಾಸರಿ ತಾಪಮಾನವನ್ನು ಹೊಂದಿರುವ ಸ್ಥಳಗಳನ್ನು ಸೇರಿಸುವ ನಕ್ಷೆಯಲ್ಲಿ ಸಾಲುಗಳು. ಸೊ ತಾಪಮಾನ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಸೊ ಇಲ್ಲಿ ಮಳೆಯ ರೇಖೆಗಳು ಕೂಡ ಅಲ್ಲ, ಗಾಳಿಯ ರೇಖೆ ಕೂಡ ಆಗಿರುವುದಿಲ್ಲ. ಇಲ್ಲಿ ಐಸೋ ಬಾರ್ಸ್ ಅಂತ ಬಂತಪ್ಪ ಅಂದರೆ ಅದು ನಾವು ಗಾಳಿಯ ಒತ್ತಡ ಅಂತ ತಗೋಬೇಕಾಗುತ್ತೆ. ಇಲ್ಲಿ ಕೊಟ್ಟಿರೋದು ಐಸೋಥರ್ಮ್ಸ್. ಸೊ ಐಸೋಥರ್ಮ್ಸ್ ಅಂದರೆ ಅದು ತಾಪಮಾನ ಆಗಿರುತ್ತದೆ. ಮುಂದಿನ ಪ್ರಶ್ನೆ, ಒಂದು ಬೈಟ್ ಡ್ಯಾಶ್ ಅನ್ನು ಒಳಗೊಂಡಿದೆ. ಸೊ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ. ಒಂದು ಬೈಟ್ ಈಸ್ ಈಕ್ವಲ್ ಟು 8 ಬಿಟ್ಸ್ ಅಂತ ಕರಿತೀವಿ, ಅದು ನೆನಪಿಟ್ಕೋಬೇಕು. ಅದೇ ರೀತಿ ನಮಗೆ ಒಂದು ಎಮ್ ಬಿ ಈಸ್ ಈಕ್ವಲ್ ಟು 1024 KB ಅಂತ. ಸೊ ಇದು ಎಕ್ಸಾಮಲ್ಲಿ ತುಂಬ ಸರಿ ಕೇಳ್ತಾನೆ, FD HD ಕೂಡ ಆಲ್ರೆಡಿ ಒಂದ್ಸರಿ ಕೇಳಿದ್ದಾನೆ. ಸೊ ಇದೇ ರೀತಿ ಇದು ಕಂಟಿನ್ಯೂ ಆಗುತ್ತೆ. ಒಂದು MB, ಸೊ ಈಗ 1 GB ಈಸ್ ಈಕ್ವಲ್ ಟು 1024 MB. ಸೊ ಇದನ್ನು ನೋಡ್ಕೋಬೇಕು. ಮುಂದಿನ ಪ್ರಶ್ನೆ, ಲುಂಬಿನಿ ಗೌತಮ ಬುದ್ಧನ ಜನ್ಮಸ್ಥಳ ಎಲ್ಲಿದೆ? ಸೊ ಗೌತಮ ಬುದ್ಧ ಜನ್ಮಸ್ಥಳ ಲುಂಬಿನಿ ಆಗಿದೆ. ಲುಂಬಿನಿ ಯಾವ ದೇಶದಲ್ಲಿದ್ದಂತಹ ಒಂದು ಪ್ರಶ್ನೆ, ಅದು ಸಂಬಂಧಪಟ್ಟಿರೋದು ನೇಪಾಳಕ್ಕೆ. ಮುಂದಿನ ಪ್ರಶ್ನೆ, ಬೆಳಕು ಗಾಳಿಗಿಂತ ಗಾಜಿನಲ್ಲಿ ನಿಧಾನವಾಗಿ ಚಲಿಸುತ್ತದೆ, ಇದಕ್ಕೆ ಕಾರಣ ಏನು? ಸೊ ಇಲ್ಲಿ ಏನಾದರೆ ಮೀಡಿಯಂ ಬೇಕು, ಒಂದು ಏನೋ ಗಾಳಿ ಅಥವಾ ಬೆಳಕು ಚಲಿಸಬೇಕಾದ್ರೆ ಅಲ್ಲಿ ನಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ನಮಗೆ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಗಾಳಿಯ ವಕ್ರೀಕಾರ ಸೂಚ್ಯಂಕವು ಗಾಜಿಗಿಂತ ಕಡಿಮೆ ಇರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಎ. 35ನೇ ಪ್ರಶ್ನೆ ನೋಡಿದ್ರೆ, ಬಾಹ್ಯಾಕಾಶ ಸಾರಿಗೆ ಸೇವೆಗಳ ಸಂಘವಾದ ಸ್ಪೇಸ್ ಎಕ್ಸ್. ಇದು ತುಂಬ ಸಾರಿ ರಿಪೀಟ್ ಆಗಿದೆ ಕ್ವಶನ್ಸ್ ಇತ್ತೀಚೆಗೆ. ಸೊ ಅದು ಸರಿಯಾದ ಉತ್ತರ ಎಲಾನ್ ಮಾಸ್ಕ್. PCಗೂ ಕೇಳಿದ್ದಾನೆ, PSIಗೂ ಕೇಳಿದ್ದಾನೆ, 2 ಸಾರಿನೂ ಸೇಮ್ ಒಂದೇ ತಿಂಗಳಲ್ಲಿ ಎಕ್ಸಾಮ್ ನಡೆದಂಥ ಎಕ್ಸಾಮಲ್ಲಿ ಅದು ರಿಪೀಟ್ ಆಗಿರುತ್ತೆ. ಸೊ ಇಂಥ ಕ್ವಶನ್ಸ್ನ ನಾವು ಕರೆಂಟ್ ಅಫೇರ್ಸ್ನ ನೋಟ್ಸ್ ಮಾಡಿ ಇಟ್ಕೋಬೇಕು. ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಜೀವಂತ ಪಕ್ಷಿ ಯಾವುದು? ಸೊ ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಭೂಮಿಯ ಮೇಲಿನ ಅತ್ಯಂತ ದೊಡ್ಡ ಜೀವಂತ ಪಕ್ಷಿ ಅಂದರೆ ಅದು ಉಷ್ಟ್ರ ಪಕ್ಷಿಯಾಗಿರ್ತದೆ, ನೆನಪಿಟ್ಕೋಬೇಕು. ಮುಂದಿನ ಪ್ರಶ್ನೆ, ಸಾರಜನಕದೊಂದಿಗೆ ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಬಿತ್ತನೆ ಮಾಡಲು ಕೆಳಗಿನ ಯಾವ ಬೆಳೆಗಳಿಗೆ ಆದ್ಯತೆ ನೀಡಲಾಗುತ್ತದೆ? ಸೊ ಇಲ್ಲಿ ನಮಗೆ ಒಂದು ಗಮನಿಸಬೇಕು ಪ್ರಶ್ನೆಯಲ್ಲಿ ಸಾರಜನಕದೊಂದಿಗೆ ಮಣ್ಣನ್ನು ಅಂದರೆ ನಮಗೆ ಮಣ್ಣಿಂದನೇ ನಮಗೆ ಸಾರಜನಕ ಸಿಗಬೇಕು. ಸೊ ನಾವಿಲ್ಲಿ ನೋಡಿದ್ರೆ ಮಣ್ಣಿಂದನೇ ಸಾರಜನಕವನ್ನು ಪಡೆಯುವಂಥ ಬೆಳೆಗಳು ಯಾವಿಲ್ಲಿ? ಕಡಲೆಕಾಯಿಗಳು. ಸೊ ಇದಕ್ಕೆ ಸರಿಯಾದ ಉತ್ತರ ಪೀನಟ್ಸ್ ಅಂತ ಅರ್ಥ. ಇವುಗಳಲ್ಲಿ ಯಾವುದು ಐತಿಹಾಸಿಕವಾಗಿ ಬೆಳೆಗಳ ವ್ಯಾಪಕ ಹಾನಿ ಉಂಟು ಮಾಡಿದೆ? ಸೊ ಇತ್ತೀಚೆಗೆ ಕರೆಂಟ್ ಇವೆಂಟ್ಸಲ್ಲಿ ಇತ್ತು, ಮಿಡತೆಗಳು ಉತ್ತರ ಭಾರತದಲ್ಲಿ ಅತಿ ಹೆಚ್ಚಿನ ಬೆಳೆಗಳೇ ನಾಶ ಮಾಡಿದವೆ ಅಂತಂದು. ಸೊ ಇದು ಕರೆಂಟ್ ಇವೆಂಟ್ಸ್ ಆಗಿರುತ್ತೆ. ಸೊ ಈ ಥರ ನೋಡ್ಕೋಬೇಕು. ಮುಂದಿನ ಪ್ರಶ್ನೆ, ಅಮೀಬಾದ ಆಕಾರ ಏನು? ಸೊ ಅಮೀಬಾದಕ್ಕೆ ಯಾವುದೇ ರೀತಿಯಾದ ಒಂದು ನಿರ್ದಿಷ್ಟ ಆಕಾರ ಇರೋದಿಲ್ಲ, ಅದು ಯಾವ ರೀತಿ ಬೇಕಾದರೂ ಇರ್ಬೋದು. ಈ ರೀತಿ ಯಾವುದೇ ರೀತಿಯಾದ ಬೇಕಾದರೂ ಅದು ಆ ದೇಹದ ಆಕಾರವನ್ನು ಹೊಂದಿರುತ್ತದೆ. ಮುಂದಿನ ಪ್ರಶ್ನೆ, ಮಹಾರಾಷ್ಟ್ರದಲ್ಲಿರುವ ಲೋನಾರ್ ಸರೋವರ ಡ್ಯಾಸ್ ಇದೆ? ಸೊ ಇದು ಮನುಷ್ಯ ಮಾಡಿದ ಸರೋವರ ಅಲ್ಲ, ಕ್ಷುದ್ರಗ್ರಹ ಘರ್ಷಣೆಯಿಂದ ರಚಿಸಲ್ಪಟ್ಟ ಸರೋವರ. ಇದು ಸರಿಯಾದ ಉತ್ತರ. ಕ್ಷುದ್ರಗ್ರಹಗಳು ಅಲ್ಲಿ ಒಡೆದ ಘರ್ಷಣೆಯಿಂದ ಒಡೆದು ಬಿದ್ದ ನಂತರ ಆದಂತಹ ಒಂದು ಸರೋವರ ಯಾವುದಪ್ಪ ಅಂದರೆ ಅದು ಲೂನಾರ್ ಸರೋವರ. ಸೊ ಇತ್ತೀಚೆಗೆ ಈ ಲೂನಾರ್ ಸರೋವರನ ವೆಟ್ಲ್ಯಾಂಡ್ ಆಗಿ ಘೋಷಣೆ ಮಾಡಿದ್ದಾರೆ, ನೆನಪಿಟ್ಕೋಬೇಕು. ಇತ್ತೀಚೆಗೆ ಲೋನಾರ್ ಸರೋವರನ್ನು ವೆಟ್ಲ್ಯಾಂಡ್, ರಾಮ್ಸನ್ ವೆಟ್ಲ್ಯಾಂಡ್ಸ್ ಸೈಟ್ಸ್ ಅಂತ ಕರಿತೀವಲ್ಲ, ಅದನ್ನ ಘೋಷಣೆ ಮಾಡಿದ್ದಾರೆ. ಸೊ ಇತ್ತೀಚೆಗೆ ಅಲ್ಲಿ ಪಿಂಕ್ ಆಲ್ಗಿಗಳು ಜಾಸ್ತಿ ಆಗಿರೋದ್ರಿಂದ ಅದೊಂದು ಪಿಂಕ್ ಥರ ಕಾಣ್ತಾ ಇದೆ ಲೋನಾರ್ ಅಂತ ಕೂಡ ಅನ್ನೋದು ಒಂದು ನ್ಯೂಸಲ್ಲಿ ಬಂದಿತ್ತು. ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಏನೆಂದು ಕರೆದಿದ್ದರು? ಸೊ ಕರ್ನಾಟಕ ಹಿಸ್ಟ್ರಿ ಕೂಡ ಬಹು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪ್ರಕಾರ. ಅಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಅವರ ಪ್ರಾಂತ್ಯಗಳನ್ನು ರಾಜ್ಯಗಳು ಅಂತ ಕರಿತಾ ಇದ್ರು.
ನೆನಪಿಟ್ಕೋಬೇಕು. ಪ್ರಾಂತ್ಯಗಳಂತ ಕೂಡ ಕರಿತಾ ಇದ್ರು, ನಂತರ ಅದನ್ನು ರಾಜ್ಯಗಳು ಅಂತ ಹೆಚ್ಚಿನ ಒಂದು ಬಳಕೆಯಲ್ಲಿತ್ತು. ಅದಕ್ಕೆ ಸರಿಯಾದ ಉತ್ತರ ರಾಜ್ಯಗಳಾಗಿರುತ್ತದೆ. 2015-16ರಿಂದ 2019-20 5 ವರ್ಷಗಳ ಅವಧಿಯಲ್ಲಿ ಎಷ್ಟು ನಗರಗಳನ್ನು ಚಾಕಚಕ್ಯತೆ ನಗರಗಳ ಮಂಡಳಿಗೆ ಅಂದರೆ ಸ್ಮಾರ್ಟ್ ಸಿಟಿ ಮಿಷನಲ್ಲಿ ಸೆಲೆಕ್ಟ್ ಆದಂತಹ ನಗರಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 100. ನೆನಪಿಟ್ಕೋಬೇಕು ಆನ್ಸರ್ಸ್ ಎಲ್ಲ. ಮುಂದಿನ ಪ್ರಶ್ನೆ, ಭೂಮಿಗೆ ಹೋಲಿಸಿದರೆ ಈ ಕೆಳಗಿನ ಯಾವ ಗ್ರಹಗಳು ಕಡಿಮೆ ತಿರುಗುವ ಸಮಯವನ್ನು ಹೊಂದಿವೆ? ಸೊ ಇಲ್ಲಿ ನಮಗೆ ಭೂಮಿಯನ್ನು ಹೋಲಿಸಿದರೆ ಕಡಿಮೆ ತಿರುಗುವ ಸಮಯವನ್ನು ಹೊಂದಿರುವಂಥ ಗ್ರಹ ಯಾವುದಪ್ಪ ಅಂದರೆ ಅದು ಗುರುಗ್ರಹ. ದೌಲತ್ ಬೇಗ್ ಓಲ್ಡಿ ಏರ್ ಸ್ಟ್ರಿಪ್ ಎಲ್ಲಿದೆ? ಸೊ ಇದೊಂದು ದೌಲತ್ ಬೇಗ್ ಓಲ್ಡಿ ಏರ್ ಸ್ಟ್ರಿಪ್ ಅನ್ನೋದು ಒಂದು ಏರ್ ಫೋರ್ಸ್ನ ಒಂದು ಅಂಗಸಂಸ್ಥೆಯಾಗಿರುತ್ತೆ. ಇದು ಲಡಾಖ್ನಲ್ಲಿದೆ. ಸರಿಯಾದ ಉತ್ತರ ಇದಕ್ಕೆ ಲಡಾಖ್ ಆಗಿರುತ್ತದೆ. ಅದೇ ರೀತಿ ನಮಗೆ ಮಿಲಿಟರಿಗೆ ಸಂಬಂಧಪಟ್ಟಂಥ ಕಾಲೇಜುಗಳು ಎಲ್ಲಿದ್ದಾವೆ ಅವೆಲ್ಲ ನೋಡ್ಕೋಬೇಕು. ಟ್ರೈನಿಂಗ್ ಸೆಂಟರ್ಸ್ ಎಲ್ಲಿದ್ದಾವೆ ಅವೆಲ್ಲ ಕೂಡ ನಾವು ನೋಡ್ಕೋಬೇಕು. ಭಾರತೀಯ ರೈಲ್ವೆ ವೀಲ್ ಮತ್ತು ಆಕ್ಸಲ್ ಪ್ಲಾಂಟ್ ಯಾವ ನಗರದಲ್ಲಿದೆ? ಸೊ ಇದಕ್ಕೆ ಉತ್ತರ ಬೆಂಗಳೂರಾಗಿರುತ್ತೆ. ಬೆಂಗಳೂರಿನ ಯಲಹಂಕದಲ್ಲಿ ನಮಗೆ ಭಾರತೀಯ ರೈಲ್ವೆ ವೀಲ್ ಮತ್ತು ಆಕ್ಸಲ್ ಪ್ಲಾಂಟನ್ನು ತಯಾರಿಸುವ ಕೇಂದ್ರ ಇದೆ. ಡ್ಯಾಸ್ ಒಂದು ಕರ್ನಾಟಕದ ಜಾನಪದ ನೃತ್ಯವಾಗಿದೆ. ಸೊ ಇಲ್ಲಿ ಬೀಸು ಕಂಸಾಳೆ ನಮ್ಮ ಕರ್ನಾಟಕ ರಾಜ್ಯದ ಒಂದು ಜಾನಪದ ನೃತ್ಯ ಆಗಿದೆ. ಸೊ ಇದು ಬರೋದು ಬಿಹು, ಚಾಹು, ನಟಿ ಇವೆಲ್ಲವೂ ಅಸ್ಸಾಂನಲ್ಲಿ ಬರುವಂತಹ ಅಸ್ಸಾಂ ಮತ್ತು ಇತರ ಬೇರೆ ರಾಜ್ಯಗಳು ಬರುವಂತಹ ಒಂದು ನೃತ್ಯಗಳಾಗಿರುತ್ತವೆ. ಭಾರತದಲ್ಲಿ ಡ್ಯಾಸ್ನಿಂದ ವಿತ್ತೀಯ ನೀತಿಯನ್ನು ರೂಪಿಸಲಾಗುತ್ತದೆ. ಸೊ ಈ ಪ್ರಶ್ನೆ ನೋಡ್ಕೋಬೇಕು. ಇಲ್ಲಿ ಕೊಟ್ಟಿರೋದು ವಿತ್ತೀಯ ನೀತಿ. ಸೊ ವಿತ್ತೀಯ ನೀತಿಯನ್ನು ಯಾವಾಗಲೂ ರಿಸರ್ವ್ ಬ್ಯಾಂಕ್ ಅವರು ರಿಪೋರ್ಟನ್ನು ಬಿಡ್ತಾರೆ. ಇದು ವಿತ್ತೀಯ ನೀತಿ ಅನ್ನೋದು ಬಂದುಬಿಟ್ರೆ ನಮಗೆ ಇಲ್ಲಿ ನೋಡ್ಕೊಂಡು ಮಾನಿಟರಿ ಪಾಲಿಸಿ ಅಂತ ಬಂತು ಅಂದರೆ ಸೊ ಅದು ರಿಸರ್ವ್ ಬ್ಯಾಂಕ್ ಆಗಿರುತ್ತೆ. ಇನ್ನೊಂದು ಬರುತ್ತೆ ಫಿಸ್ಕಲ್ ಪಾಲಿಸಿ. ಸೊ ಫಿಸ್ಕಲ್ ಪಾಲಿಸಿ ಅಂತ ಬಂತು ಅಂದರೆ ಅದು ನಮಗೆ ಫೈನಾನ್ಸ್ ಮಿನಿಸ್ಟ್ರಿ ಆಗಿರುತ್ತದೆ ಅಥವಾ ರಾಜ್ಯ ಸರ್ಕಾರ ಅವರು ಬಿಡ್ತಾರೆ. ಅದಕ್ಕೆ ಉತ್ತರ ಏನಾಗಿರುತ್ತೆ? ಸರ್ಕಾರ ಸರಿಯಾದ ಉತ್ತರ ಆಗಿರುತ್ತೆ. ದ್ಯುತಿ ಸಂಶ್ಲೇಷಣೆಯಲ್ಲಿ ಆಮ್ಲಜನಕವನ್ನು ಡ್ಯಾಸ್ ವಿಭಜನೆಯಿಂದ ಪಡೆಯಲಾಗುತ್ತದೆ. ಸೊ ನಮಗೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂತಲ್ಲ. ಸೊ ಮೊಟ್ಟ ಮೊದಲು ನಮಗೆ ಆಮ್ಲಜನಕವನ್ನು ಬಂದಿದ್ದು ನೀರಿನಿಂದ. ಸೊ ಇದಕ್ಕೆ ಸರಿಯಾದ ಉತ್ತರ ನೀರು ಆಗಿರ್ತದೆ. ಆಮ್ಲಜನಕ ಎಲ್ಲಿಂದ ಬಂತು ಅಂದರೆ ನಮಗೆ ನೀರಿಂದನೇ ವಿಭಜನೆಗೆ ಬಂದುಬಿಟ್ಟು ನಮಗೆ ಆಮ್ಲಜನಕ ಬರುತ್ತೆ. ಸರಿಯಾದ ಉತ್ತರ ನೀರು. ಮುಂದಿನ ಪ್ರಶ್ನೆ, ನ್ಯೂಕ್ಲಿಯಸ್ ಅನ್ನು ಬಿಟ್ಟು ಜೀವಂತ ಜೀವಿಗಳ ಜೀವಕೋಶಗಳಲ್ಲಿ ಈ ಕೆಳಗಿನ ಯಾವ ಅಂಗಗಳಲ್ಲಿ DNA ಇರುತ್ತದೆ? ಸೊ ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾವಾಗಲೂ ನಮ್ಮ ದೇಹದ ನ್ಯೂಕ್ಲಿಯಸ್ ಅನ್ನು ಬಿಟ್ಟು ಯಾವ ಅಂಗದಲ್ಲಿ DNA ಇರುತ್ತೆ ಅಂತ ಈ ಪ್ರಶ್ನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಮೈಟೋಕಾಂಡ್ರಿಯಾ. ದೇಹದಲ್ಲಿ ನ್ಯೂಕ್ಲಿಯಸ್ ಅನ್ನು ಬಿಟ್ಟು ಮೈಟೋಕಾಂಡ್ರಿಯಾದಲ್ಲಿ ಮಾತ್ರ ನಮಗೆ DNA ಇರುತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕ್ಷೇತ್ರಗಳಲ್ಲಿ ಧನ್ವಂತರಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ? ಸೊ ಈ ಧನ್ವಂತರಿ ಪ್ರಶಸ್ತಿ ಸಂಬಂಧಪಟ್ಟಿರೋದು ಒಂದು ಮೆಡಿಸನಿಗೆ, ಅದು ಔಷಧ ಕ್ಷೇತ್ರಕ್ಕೆ. ಸರಿಯಾದ ಉತ್ತರ ಔಷಧ ಕ್ಷೇತ್ರ. ಮುಂದಿನ ಪ್ರಶ್ನೆ, ಜಾರ್ಜ್ ಫ್ಲಾಯ್ಡ್ ಅವರ ಸಾವು ವ್ಯಾಪಕ ಪ್ರತಿಭಟನೆಗಳಿಗೆ ಕಾರಣವಾಯಿತು. ಅವರ ಮೃತ್ಯು ಡ್ಯಾಶ್ನಲ್ಲಿ ಆಯಿತು. ಸೊ ಯಾವ ಒಂದು ದೇಶದಲ್ಲಿ ಮೃತ್ಯು ಆಯಿತು ಅಂತ ಕೇಳ್ತಾರೆ. ಇದು ರಿಪೀಟೆಡ್ ಕೂಡ ಕ್ವಶನ್ ಆಗಿದೆ. PC ಕೂಡ ಈ ಕ್ವಶನ್ ಕೇಳಿದ ಮತ್ತು RS ಕೂಡ ಕೇಳಿದ್ದಾನೆ. ಸರಿಯಾದ ಉತ್ತರ ಅಮೇರಿಕಾ ಆಗಿರುತ್ತೆ. ಅದಕ್ಕೆ USA ಇಸ್ ರೈಟ್ ಆನ್ಸರ್. ಸೊ ಹೆರಾಯಿನ್ ಒಂದು ಉತ್ಪನ್ನವಾಗಿದೆ. ಹೆರಾಯಿನ್ ಅನ್ನೋದು ಏನು ಅಂತ ಕೇಳ್ತಾರೆ. ಹೆರಾಯಿನ್ ಒಂದು ಅಫೀಮು ಗಸಗಸೆ ಸಸ್ಯ ಆಗಿರುತ್ತೆ. ನೆನಪಿಟ್ಕೋಬೇಕು. ಇದರ ಒಂದು ಸರಬರಾಜುನ ಸರ್ಕಾರ ಬ್ಯಾನ್ ಮಾಡಿರ್ತದೆ. ಅಫೀಮು ಗಸಗಸೆ ಸಸ್ಯ ಹೆರಾಯಿನ್ ಅನ್ನೋದು. ಇದನ್ನು ಏನಾದರೂ ನೀವು ಸರಬರಾಜು ಮಾಡ್ತಾ ಇದ್ದರೆ ಅದನ್ನೇ ಪೊಲೀಸರು ಅರೆಸ್ಟ್ ಮಾಡುವಂಥ ಒಂದು ಸಂದರ್ಭಗಳು ಜಾಸ್ತಿ ಇರುತ್ತೆ. ಯಾಕಂದರೆ ಅದು ಒಂದು ಡ್ರಗ್ಸ್ ತರಂತಹ ಒಂದು ಸಸ್ಯ ಆಗಿರುತ್ತೆ. ಭಾರತದಲ್ಲಿ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ಇದೆ? ಸೊ ತುಂಬ ಸಾರಿ ಈ ಕ್ವಶನ್ಸ್ ರಿಪೀಟ್ ಆಗಿದೆ. ಸರಿಯಾದ ಉತ್ತರ ಗುಜರಾತ್. ಗುಜರಾತ್ಗೆ ನಾವು ಅತಿ ಹೆಚ್ಚಿನದಾದಂಥ ಕರಾವಳಿ ತೀರವನ್ನು ಕಾಣ್ತೀವಿ. ಯಾವ ಶ್ರೇಷ್ಠ ವ್ಯಕ್ತಿತ್ವದ ಜನ್ಮ ದಿನಾಚರಣೆಯ ನೆನಪಿಗಾಗಿ ಸೆಪ್ಟೆಂಬರ್ 15ರಂದು ಭಾರತ ಇಂಜಿನಿಯರ್ ದಿನವನ್ನು ಆಚರಿಸುತ್ತವೆ? ಸೊ ಸೆಪ್ಟೆಂಬರ್ 15 ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟಿದ ದಿನ ಆಗಿರುತ್ತೆ. ಸೊ ಅವತ್ತೇ ನಾವೇನಂತ
ಭಾರತದ ಇಂಜಿನಿಯರ್ಸ್ ಡೇ ಎಂದು ಆಚರಣೆ ಮಾಡ್ತೇವೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಚಳವಳಿಗಳಲ್ಲಿ ಮಹಾತ್ಮ ಗಾಂಧಿಯವರು ನೇತೃತ್ವ ವಹಿಸಲಿಲ್ಲ? ಸೊ ಪ್ರಶ್ನೆನ ಕಂಪ್ಲೀಟಾಗಿ ಓದಬೇಕು. ನೇತೃತ್ವ ವಹಿಸಲಿಲ್ಲ. ಸೊ ಕಾನೂನು ಅಸಹಕಾರ ಚಳವಳಿಯನ್ನು 1922ರಲ್ಲಿ ಮಾಡ್ತಾರೆ, ಗಾಂಧೀಜಿಯವರು ಮಾಡ್ತಾರೆ. ಭಾರತ ಬಿಟ್ಟತೊಳಗೆ 1942ರಲ್ಲಿ ಮಾಡ್ತಾರೆ, ಅದನ್ನು ಮಾಡ್ತಾರೆ. ಸೊ ಅಸಹಕಾರ ಚಳವಳಿ 1921ರಲ್ಲಿ ಮಾಡ್ತಾರೆ, 1921 ಮಾಡ್ತಾರೆ. ಸೊ ಸಿವಿಲ್ ಡಿಸೊಬಿಡಿಯನ್ಸ್ ಇದು 30ರಲ್ಲಿ ಮಾಡ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಸ್ವದೇಶಿ ಚಳವಳಿ. ಸ್ವದೇಶಿ ಚಳವಳಿಯನ್ನು ದಾದಾಬಾಯಿ ನವರೋಜಿ ಗೋಪಾಲಕೃಷ್ಣ ಗೋಖಲೆ ಅವರು ಮಾಡ್ತಾರೆ. ಮಂಜು ಈ ಕೆಳಗಿನಗಳಲ್ಲಿ ಯಾವುದರ ಫಲಿತಾಂಶವಾಗಿದೆ? ಮಂಜು, ನಾವು ಬೆಳಗ್ಗೆ ಎದ್ದ ತಕ್ಷಣ ಮಂಜು ನೋಡ್ತೀವಲ್ಲ, ಅದು ಒಂದು ಘನೀಕರಣದ ಫಲಿತಾಂಶವಾಗಿರುತ್ತದೆ. ಕಂಡೆನ್ಸೇಷನ್ ಅಂತ ಕರಿತೀವಿ. ಸೊ ಕಂಡೆನ್ಸೇಷನ್ ಒಂದು ರಿಸಲ್ಟ್ ಏನಪ್ಪ ಅಂದ್ರೆ ಮಿಸ್ಟ್ ಆಗಿರುತ್ತದೆ. ಈ ಕೆಳಗಿನ ಯಾವ ಅಂತಾರಾಷ್ಟ್ರೀಯ ಟೆನ್ನಿಸ್ ಪಂದ್ಯಾವಳಿ ಹುಲ್ಲು ಅಂಕಣದಲ್ಲಿ ನಡೆಸಲಾಗುತ್ತದೆ? ಸೊ ಇದು ಗ್ರಾಸ್ ಅಂತ ಕರಿತೀವಿ ನಾವು. ಗ್ರಾಸ್ ಯಾವುದರಲ್ಲಿ ನಡೆಯುತ್ತೆ ಅಂತ. ಸೊ ವಿಂಬಲ್ಡನ್ ಬಂದ್ಬಿಟ್ಟು ಗ್ರಾಸಲ್ಲಿ ನಡೆಯೋದು, ನೆನಪಿಟ್ಕೊಳ್ಳಿ. ಆಸ್ಟ್ರೇಲಿಯಾ ಬಂದ್ಬಿಟ್ಟು ಹಾರ್ಡ್ ಕೋರ್ಟ್ ಆಗಿರುತ್ತೆ. US ಓಪನ್ ಬಂದ್ಬಿಟ್ಟು ಹಾರ್ಡ್ ಕೋರ್ಟ್ ಆಗಿರುತ್ತೆ. ಸೊ ಫ್ರೆಂಚ್ ಬಂದ್ಬಿಟ್ಟು ಕ್ಲೇ ಕೋರ್ಟ್ ಆಗಿರುತ್ತೆ. ಸೊ ಉಳಿದಿರೋದು ವಿಂಬಲ್ಡನ್ ನಮಗೆ ಹುಲ್ಲು ಕೋರ್ಟ್, ಗ್ರಾಸ್ ಕೋರ್ಟ್ ಆಗಿರುತ್ತೆ. ಅದನ್ನ ನಾವು ಸರಿಯಾಗಿ ನೋಡ್ಕೋಬೇಕು. ಅರಿಹಂತ್ ಡ್ಯಾಸ್ ಹೆಸರು. ಸೊ ನಾವು ನ್ಯೂಸಲ್ಲಿ ನೋಡಿರ್ತೀವಿ, ಪೇಪರಲ್ಲಿ ಓದಿರ್ತೀವಿ. ಅರಿಹಂತ್ ಅನ್ನೋದು ಒಂದು ಪರಮಾಣು ಶಕ್ತಿಯುತ ಜಲಾಂತರ್ಗಾಮಿಯಾಗಿದೆ. INS ಅರಿಹಂತ್ ಅಂತ ಕರೀತಾರೆ. INS ಅರಿಹಂತ್ ಇದೊಂದು ಸಬ್ಮರೀನ್ ಆಗಿರುತ್ತೆ. ಸಬ್ಮರೀನ್ಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಕೆಲವೊಂದು ಯೋಜನೆಗಳನ್ನು ಮಾಡಿದೆ ಭಾರತ ಸರ್ಕಾರ. ಸೊ ಅದಕ್ಕೆ ಸಂಬಂಧಪಟ್ಟಂತೆ, ಆ ಯೋಜನೆಗೆ ಸಂಬಂಧಪಟ್ಟಂತೆ ಎಷ್ಟು ಜಲಾಂತರ್ಗಾಮಿಗಳನ್ನು ನಿರ್ಮಾಣ ಮಾಡಲಾಗುತ್ತದೆ, ಯಾವ ನಿರ್ಮಾಣ ಮಾಡಿದ ನಂತರ ಯಾವ ಒಂದು ನ್ಯಾವಲ್ ಕಮಾಂಡಿಗೆ ಸೇರ್ಪಡೆಗೊಳ್ಳುತ್ತೆ ಅಂತ ಕೂಡ ನಾವು ಕಂಪ್ಲೀಟಾಗಿ ನೋಡ್ಕೋಬೇಕು. ಯಾವ ದೇಶದೊಂದಿಗೆ ಒಳನಾಡಿನ ನೀರಿನ ವ್ಯಾಪಾರ ಮಾರ್ಗಗಳನ್ನು ಪ್ರಾರಂಭಿಸಲು ಭಾರತ ಸಿದ್ಧವಾಗಿದೆ? ಸೊ ಇದು ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಸೊ ಮುಂದೆ ಪ್ರಾರಂಭಿಸಲು ಅಂದರೆ ಇತ್ತೀಚೆಗೆ ಯಾವ ಒಂದು ದೇಶದ ಜೊತೆ ಒಳನಾಡಿನ ನೀರಿನ ವ್ಯಾಪಾರವನ್ನು ಭಾರತ ಒಂದು ನಡೆಸ್ತಾ ಇದೆ ಅಂದರೆ ಅದಕ್ಕೆ ಸರಿಯಾದ ಉತ್ತರ ನೇಪಾಳ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ವಿದೇಶಿ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಮೊದಲ ಭಾರತೀಯ ಯಾರಂದರೆ ಅದು ಭೀಮರಾವ್ ಅಂಬೇಡ್ಕರ್. ಸರಿಯಾದ ಉತ್ತರ ಅಂಬೇಡ್ಕರ್ ಅವರು. ಅನ್ನಪೂರ್ಣ ಯೋಜನೆ ಡ್ಯಾಸರ ಆಹಾರದ ಅಗತ್ಯವನ್ನು ಪೂರೈಸುತ್ತದೆ. ಅಂದರೆ ಈ ಕರ್ನಾಟಕ ಸರ್ಕಾರ ಅನ್ನಪೂರ್ಣ ಯೋಜನೆಯನ್ನು ಗತಿಯಿಲ್ಲದ ಹಿರಿಯ ನಾಗರಿಕರಿಗೆ ದಾರಿಯಲ್ಲಿ ಇರುವಂತಹ ಅಥವಾ ಗತಿ ಇಲ್ಲದ ಹಿರಿಯ ನಾಗರಿಕರಿಗಾಗಿ ಸೃಷ್ಟಿ ಮಾಡಿರುವಂತಹ ಒಂದು ಯೋಜನೆ ಯಾವುದು? ಕರ್ನಾಟಕ ಸರ್ಕಾರ ಜಾರಿ ತಂದಿರುವ ಯೋಜನೆ ಯಾವುದಪ್ಪ ಅಂದರೆ ಅದು ಅನ್ನಪೂರ್ಣ ಯೋಜನೆ. ಮುಂದಿನ ಪ್ರಶ್ನೆ, ಡ್ಯಾಶಿಂದ ಡ್ಯಾಶ್ಗೆ ಬದಲಾಯಿಸುವ ಮೂಲಕ ಘರ್ಷಣೆಯನ್ನು ಕಡಿಮೆ ಮಾಡಬಹುದು. ಇಲ್ಲಿ ಫ್ರಿಕ್ಷನ್ ಅಂತ ಕರಿತೀವಿ. ಘರ್ಷಣೆಯನ್ನು ಯಾವ ರೀತಿ ಕಡಿಮೆ ಮಾಡೋದು ಅಂದರೆ ರೋಲಿಂಗಿಂದ ಸ್ಲೈಡಿಂಗ್ ಅಂತ, ಉರುಳುವಿಕೆಯಿಂದ ಜಾರುವಿಕೆಯಿಂದ ಮಾತ್ರ ನಾವು ಘರ್ಷಣೆಯನ್ನು ಕಮ್ಮಿ ಮಾಡಬಹುದು. ಮುಂದಿನ ಪ್ರಶ್ನೆ, ಮ್ಯಾಕ್ ಮೋಹನ್ ರೇಖೆ ಡ್ಯಾಶ್ ನಡುವಿನ ಗಡಿಯನ್ನು ಗುರುತಿಸುತ್ತದೆ. ಸೊ ಇಲ್ಲಿ ನಮಗೆ ಗಡಿ ರೇಖೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ದೇಶದ ನಡುವೆ ಯಾವ ಗಡಿ ರೇಖೆಗಳಿದ್ದಾವೆ ಅಂತಂದು ನಾವು ನೋಡ್ಕೋಬೇಕು. ಇಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡೆಯಿರುವಂತಹ ಒಂದು ಗಡಿ ರೇಖೆ ಯಾವುದಪ್ಪ ಅಂದರೆ ರ್ಯಾಡ್ ಕ್ಲಿಪ್ ಅಂತ ಕರಿತೀವಿ. ಭಾರತ ಮತ್ತು ಬಾಂಗ್ಲಾದೇಶ ನಡೆಯಿರುವಂಥ ಒಂದು ಗಡಿ ರೇಖೆ ನಾವು ಅದನ್ನು ಕೂಡ ಅದು ಕೂಡ ನಾವು ರ್ಯಾಡ್ ಕ್ಲಿಪ್ ಅಂತ ಕರಿತೀವಿ. ಅಲ್ಲಿ ಯಾವುದೇ ರೀತಿಯಾದ ಬಾರ್ಡರ್ನಷ್ಟು ನಿರ್ಧಾರ ಆಗಿರೋದಿಲ್ಲ. ಸೊ ಭಾರತ ಮತ್ತು ಚೀನಾ ನಡುವಿರುವಂತಹ ಒಂದು ಗಡಿ ರೇಖೆ ನಾವು ಮ್ಯಾಕ್ ಮೋಹನ್ ರೇಖೆ ಅಂತ ಕರಿತೀವಿ. ಭಾರತ ಮತ್ತು ಶ್ರೀಲಂಕಾ ಅಂದರೆ ಇದನ್ನ ಪಾಕ್ ಸ್ಟ್ರೀಟ್ ಅಂತ ಕರಿತೀವಿ. ಸೊ ಪಾಕ್ ಸ್ಟ್ರೀಟ್ ಇದನ್ನು ತುಂಬ ಸಾರಿ ಎಕ್ಸಾಮಲ್ಲಿ ಕೇಳಿರ್ತಾನೆ, ನೆನಪಿಟ್ಕೋಬೇಕು. ಅರ್ಥಶಾಸ್ತ್ರದ ಲೇಖಕರು ಯಾರು? ಸೊ ಇದು ಬಂದ್ಬಿಟ್ಟು ಪ್ರತಿಯೊಬ್ಬರಿಗೆ ಗೊತ್ತು ಆನ್ಸರು ಕೌಟಿಲ್ಯ. ಅರ್ಥಶಾಸ್ತ್ರದ ನಾವು ಪಿತಾಮಹ ಅಂತ ಕೂಡ ಕರಿತೀವಿ ಕೌಟಿಲ್ಯನ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆ ಅರಾಜಕ ಮತ್ತು ಕ್ರಾಂತಿಕಾರಿ ಅಪರಾಧ ಕಾಯ್ದೆ 1919 ಎಂದು ಕರೆಯಲ್ಪಟ್ಟಿತ್ತು? ಸೊ 1919ರಲ್ಲಿ ಬಂದಂತಹ ಒಂದು ರೌಲತ್ ಕಾಯ್ದೆ
ಅದು ಕ್ರಾಂತಿಕಾರಿ ಅಪರಾಧ ಕಾಯ್ದೆ ಅಂತ ಒಂದು ಹೆಸರನ್ನು ತೆಗೆದುಕೊಳ್ಳುತ್ತೆ. ರಾಣಿ ಅಬ್ಬಕ್ಕ ಡ್ಯಾಶ್ನ ರಾಣಿಯಾಗಿದ್ದಳು. ರಾಣಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದಂಥ ಭಾರತದ ಮೊದಲ ಮಹಿಳೆ ಯಾರಪ್ಪ ಅಂದರೆ ರಾಣಿ ಅಬ್ಬಕ್ಕ. ಅವಳು ಉಲ್ಲಾಳದ ರಾಣಿಯಾಗಿರುತ್ತಾಳೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದವರು ರಾಜಾರಾಮ್ ಮೋಹನ್ ರಾಯ್, ಸರಿಯಾಗಿದೆ. ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಸ್ವಾಮಿ ದಯಾನಂದ ಸರಸ್ವತಿ, ಇದು ಕೂಡ ಸರಿಯಾಗಿದೆ. ಮೇಲಿನ ಯಾವ ಹೇಳಿಕೆ ಸರಿಯಾಗಿದೆ? ಸೊ ಇಲ್ಲಿ ಈ ಎರಡೂ ಹೇಳಿಕೆಗಳು ಸರಿಯಾಗಿರುತ್ತವೆ. ಭಾರತದಲ್ಲಿ ಸಿಪಾಯಿ ದಂಗೆ ನಡೆದಾಗ ಭಾರತದ ಗವರ್ನರ್ ಜನರಲ್ ಯಾರಾಗಿದ್ದರು? ಸೊ ಭಾರತದಲ್ಲಿ ಸಿಪಾಯಿ ದಂಗೆ ನಡೆದಿದ್ದು 1857ರಲ್ಲಿ. ಸೊ ಈ 1857ರಲ್ಲಿ ಭಾರತದ ವೈಸ್ರಾಯ್ ಅವರಾಗಿರುತ್ತಾರೆ ಮತ್ತು ಗವರ್ನರ್ ಜನರಲ್ ಯಾರಪ್ಪ ಅಂದರೆ ಅದು ಲಾರ್ಡ್ ಕ್ಯಾನಿಂಗ್. ನೆನಪಿಡಬೇಕು, ತುಂಬ ಸಾರಿ ಇದು ನಮಗೆ ಪರೀಕ್ಷೆಯಲ್ಲಿ ಬಂದಿರುತ್ತೆ. ಮುಂದಿನ ಪ್ರಶ್ನೆ, ಭಾರತೀಯ ರಿಪಬ್ಲಿಕ್ ಸೈನ್ಯದ ಧ್ವಜದ ಅಡಿಯಲ್ಲಿ ದಾಳಿ ನಡೆಸಿದ ತಾತ್ಕಾಲಿಕ ಕ್ರಾಂತಿಕಾರಿ ಸರ್ಕಾರವನ್ನು ಸ್ಥಾಪಿಸಿದವರು ಯಾರು? ಸೊ ಇಲ್ಲಿ ತಾತ್ಕಾಲಿಕ ಸರ್ಕಾರ ಅಂತ ಬಂತಪ್ಪ ಅಂದರೆ ನಮಗೆ ತಾತ್ಕಾಲಿಕ ಸರ್ಕಾರವನ್ನು ಸ್ಥಾಪಿಸಿದ ಯಾರಾಗಿರ್ತಾರೆ? ಸುಭಾಷ್ ಚಂದ್ರ ಬೋಸರಾಗಿರುತ್ತಾರೆ. ಮುಂದಿನ ಪ್ರಶ್ನೆ, ಸಂಗಮ ಅವಧಿಗೆ ಸೇರಿದ ಕಿಜಾಡಿ ಉತ್ಖನದ ವಸಾಹತುಗಳು ಇಲ್ಲಿವೆ. ಸೊ ಇದು ಕಿಜಾಡಿ ಅನ್ನೋದು ಒಂದು ತಮಿಳುನಾಡಿನಲ್ಲಿ ಇರುವಂತಹ ಒಂದು ಸ್ಥಳ. ಸೊ ಈ ಕಿಜಾಡಿ ಸ್ಥಳದಲ್ಲಿ ಏನಾಯ್ತಪ್ಪ ಅಂದರೆ ಸಂಗಮ ಅವಧಿಗೆ ಸಂಬಂಧಪಟ್ಟಂತೆ ಕೆಲವು ವಸ್ತುಗಳು ದೊರೆತಿರ್ತವೆ ಅಲ್ಲಿ. ಸೊ ಅದಕ್ಕೋಸ್ಕರ ಅಲ್ಲಿ ಪುರಾತತ್ವ ಇಲಾಖೆ ಒಂದು ಕಿಜಾಡಿ ಅನ್ನೋ ಸ್ಥಳದಲ್ಲಿ ಉತ್ಖನನ ಅನ್ನೋದು ನಡೆಸಿರುತ್ತೆ. ಸೊ ಅದು ಯಾವುದಪ್ಪ ಅಂದರೆ ತಮಿಳುನಾಡು ರಾಜ್ಯದಲ್ಲಿರುವಂತಹ ಒಂದು ಸ್ಥಳ ಅದು. ಮುಂದಿನ ಪ್ರಶ್ನೆ, ಮಂಕುತಿಮ್ಮನ ಕಗ್ಗ ಡ್ಯಾಸ್ರವರದು. ಸೊ ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತು, ಮನೆ ಮಾತು ಮಂಕುತಿಮ್ಮನ ಕಗ್ಗ DVG ಅವ್ರದ್ದು, DV ಗುಂಡಪ್ಪನವ್ರದ್ದು. ಸೊ ಇಲ್ಲಿ ಬಡಗತಿಟ್ಟು ಮತ್ತು ತೆಂಕುತಿಟ್ಟು ಡ್ಯಾಸ್ನ ರೂಪಗಳು. ಈ ಬಡಗತಿಟ್ಟು ಮತ್ತು ತೆಂಕುತಿಟ್ಟು ಇವು ಯಕ್ಷಗಾನದ ವಿಧಗಳಾಗಿರುತ್ತವೆ. ನೆನಪಿಟ್ಕೋಬೇಕು, ಇವು ಯಕ್ಷಗಾನದ ವಿಧಗಳು ಬಡಗತಿಟ್ಟು ಮತ್ತು ತೆಂಕುತಿಟ್ಟು. ಕರ್ನಾಟಕದ ಕೆನರಾ ಭಾಗ ಅಂತ ಕರಿತೀವಿ ನಾವು ಅದನ್ನು. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಸೊ ಆ ಭಾಗದಲ್ಲಿ ಅತಿ ಹೆಚ್ಚಾಗಿ ಯಕ್ಷಗಾನವನ್ನು ನಡೆಸುತ್ತಾರೆ. ಆ ಒಂದು ಯಕ್ಷಗಾನದ ರೂಪಗಳು ಯಾವಾಗ? ಬಡಗತಿಟ್ಟು ಮತ್ತು ತೆಂಕುತಿಟ್ಟು. ಅನುಭವ ಮಂಟಪ ಇದನ್ನು ಆರಂಭಿಸಿದವರು ಯಾರು? ಅನುಭವ ಮಂಟಪವನ್ನು ಆರಂಭಿಸಿದವರು ಬಸವಣ್ಣನವರು. ಬಟ್ ಅನುಭವ ಮಂಟಪದ ಅಧ್ಯಕ್ಷರು ಯಾರಾಗಿದ್ರು ಅಂತ ಬಂದರೆ ಅಲ್ಲಮ ಪ್ರಭು ಆಗಿರ್ತಾರೆ. ನೆನಪಿಟ್ಕೋಬೇಕು, ಇಲ್ಲಿ ಅನುಭವ ಮಂಟಪವನ್ನು ಆರಂಭಿಸಿದವರು ಬಸವಣ್ಣನವರು, ಅದರ ಅಧ್ಯಕ್ಷತೆ ವಹಿಸಿಕೊಂಡವರು ಯಾರಪ್ಪ ಅಂದರೆ ಅಲ್ಲಮ ಪ್ರಭುಗಳು. ಇವುಗಳಲ್ಲಿ ಯಾವುದು ಲೇಖನ ಆರ್ಟಿಕಲ್ 32ವಿನ ಅಡಿಯಲ್ಲಿ ಆಜ್ಞಾಪತ್ರ ಅಲ್ಲ ಅಂತ ಅರ್ಥ? ಸೊ ನೋಡಿ, ನಮಗೆ ವಿಧಿ 32ರ ಪ್ರಕಾರ ಕೆಲವೊಂದು ABS ಕಾರ್ಪಸ್, ಪ್ರೊಹಿಬಿಷನ್, ಕ್ವಾರೆಂಟು, ಸರ್ಸಿಯೋರರಿ ಅಂತ ಏನಾದರೂ ನಮಗೆ ರಿಟ್ಗಳಿದಾವಲ್ಲ, ಅದು ಯಾವುದು ಅಲ್ಲ ಅಂದರೆ ಸಾರ್ವಜನಿಕ ಹಿತಾಸಕ್ತಿ ದಾವೆ. ಸೊ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನೋದು ಆರ್ಟಿಕಲ್ 32ರ ಅಡಿಯಲ್ಲಿ ಬರುವುದಿಲ್ಲ. ಮುಂದಿನ ಪ್ರಶ್ನೆ, ಮುಖ್ಯಮಂತ್ರಿಯ ಸಂಬಳ ಮತ್ತು ಭತ್ಯೆಗಳನ್ನು ಯಾರು ನಿರ್ಧರಿಸುತ್ತಾರೆ? ಮುಖ್ಯಮಂತ್ರಿಯ ಸಂಬಳ ಮತ್ತು ಭತ್ಯೆಗಳನ್ನು ರಾಜ್ಯದ ಶಾಸಕಾಂಗ ನಿರ್ಧಾರ ಮಾಡುತ್ತೆ. ನೆನಪಿಟ್ಕೋಬೇಕು, ಒಂದು ರಾಜ್ಯದ ಮುಖ್ಯಮಂತ್ರಿಗಳ ಸಂಬಳ ಮತ್ತು ಭತ್ಯೆಗಳನ್ನು ಯಾರು ನಿರ್ಧಾರ ಮಾಡ್ತಾರೆ ಅಂದರೆ ರಾಜ್ಯದ ಶಾಸಕಾಂಗ ನಿರ್ಧಾರ ಮಾಡುತ್ತೆ. ಈ ಕೆಳಗಿನ ಯಾವ ಶಬ್ದಗಳು ಭಾರತದ ಸಂವಿಧಾನದ ಮುನ್ನುಡಿಯಲ್ಲಿ ಬರುವುದಿಲ್ಲ? ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಯಾವುದು ಅಂದರೆ ಇಲ್ಲಿರುವಂತಹ ಯಾವ ಒಂದು ಶಬ್ದಗಳು ಸಂವಿಧಾನದ ಪೀಠಿಕೆಯಲ್ಲಿ ಬರಲ್ಲ ಅಂತ ಅರ್ಥ. ಇಲ್ಲಿ ಬಂದ್ಬಿಟ್ಟು ನಮಗೆ ಡೆಮೊಕ್ರೆಟಿಕ್ ಅಂತ ನಮಗೆ ಅಲ್ಲಿ ಇರುವುದಿಲ್ಲ, ಸರಿನಾ? ಸಾರ್ವಭೌಮ ಮತ್ತು ಸಮಾಜವಾದಿ ರಾಷ್ಟ್ರಗಳು ಅಂತ ಕರಿತೀವಿ. ನಮ್ಮ ಪೀಠಿಕೆ ಸ್ಟಾರ್ಟ್ ಆಗೋದೆ ಭಾರತೀಯರಾದ ನಾವು ಅಂತ ಬರುತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ಸಂವಿಧಾನದ ಪೀಠಿಕೆಯಲ್ಲಿ ಇರಲಾದಂತಹ ಒಂದು ಪದ ಯಾವುದಪ್ಪ ಅಂದರೆ ಪ್ರಜಾಪ್ರಭುತ್ವ. ಈ ಕೆಳಗಿನ ಯಾವುದು ಕರ್ನಾಟಕ ಶಾಸಕಾಂಗದ ಭಾಗವಲ್ಲ? ನೋಡಿ, ಸೊ ಶಾಸಕಾಂಗದ ಬಗ್ಗೆ ಪ್ರಶ್ನೆಗಳು ತುಂಬ ಸಾರಿ ಬರ್ತಾ ಇರ್ತವೆ. ಇಲ್ಲಿ ಶಾಸಕಾಂಗದ ಭಾಗ ಯಾವುದು ಅಲ್ಲ ಅಂತಂದರೆ ಅದು ಬಂದ್ಬಿಟ್ಟು ರಾಜ್ಯಪಾಲರು ಶಾಸಕಾಂಗದ ಭಾಗ ಆಗಿರುವುದಿಲ್ಲ. ರಾಜ್ಯ ಶಾಸಕಾಂಗ ಅಂದರೆ ಏನಂದರೆ ಆ ರಾಜ್ಯದ ಒಂದು ವಿಧಾನಸಭೆ ಮತ್ತು ಆ ರಾಜ್ಯದ ವಿಧಾನ ಪರಿಷತ್ತು. ಅಲ್ಲಿ ನಮಗೆ ಎರಡೂ ಕೊಟ್ಟಿದ್ದಾನೆ.
ಅದರ ಭಾಗ ಯಾರಾಗಿರಲ್ಲ ಅಂದರೆ ರಾಜ್ಯಪಾಲರು ಅದರ ಭಾಗ ಆಗಿರುವುದಿಲ್ಲ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯ ಜೊತೆಗೆ ಯಾರು ಸಮ್ಮತಿಸಿದ್ದಾರೆ? ಸೊ ಕರ್ನಾಟಕ ಏಕೀಕರಣ ನಡೆಯುವಂತಹ ಒಂದು ಸಂದರ್ಭದಲ್ಲಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಒಂದು ಇಂಪ್ಯಾಕ್ಟ್ ತುಂಬಾ ಇತ್ತು ಕರ್ನಾಟಕದಲ್ಲಿ. ಅದನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ RS ದೇಶಪಾಂಡೆ ಅವರು. ಸೊ ಕರ್ನಾಟಕ ಏಕೀಕರಣ ಒಂದು ಸಂದರ್ಭದಲ್ಲಿ ಇದು ವಿದ್ಯಾವರ್ಧಕ ಸಂಘ ಧಾರವಾಡದಲ್ಲಿ ಸ್ಥಾಪನೆ ಆಗುತ್ತೆ, ನೆನ್ಪಿಟ್ಕೋಬೇಕು. ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದರೆ RS ದೇಶಪಾಂಡೆ ಅವರು. ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸಲು ಯಾರಿಗೆ ಅಧಿಕಾರವಿದೆ? ಸೊ ಇಲ್ಲಿ ನಾವು ಸರಿಯಾಗಿ ನೋಡ್ಕೋಬೇಕು ಪ್ರಶ್ನೆಯನ್ನು. ಭಾರತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಸಂಖ್ಯೆಯನ್ನು ಹೆಚ್ಚಿಸುವ ಅಧಿಕಾರ ಇರೋದು ಸಂಸತ್ತಿಗೆ. ಸರಿನಾ? ಸರಿಯಾದ ಉತ್ತರ. ಭಾರತ ಮುಖ್ಯ ನ್ಯಾಯಾಧೀಶರು ಕೂಡ ಅಲ್ಲ, ರಾಷ್ಟ್ರಪತಿಗಳೂ ಆಗಿರೋದಿಲ್ಲ. ಅವ್ರನ್ನ ನೇಮಕ ಮಾಡೋದು ರಾಷ್ಟ್ರಪತಿಗಳು ಆಗಿರ್ಬೋದು, ಅದಕ್ಕೆ ಕಾನೂನು ಆಯೋಗದ ಮುಖಾಂತರ ನೇಮಕ ಮಾಡ್ಬೋದು. ಅದು ನಾವು ಕೊಲಿಜಿಯಂ ಅಂತ ಕರಿತೀವಿ, ಅಥವಾ ಈಗ ಸೀನಿಯಾರಿಟಿ ಮೇಲೆ ಬರ್ತಾ ಇದ್ದಾರೆ. ಸೊ ಆದರೆ ಅಲ್ಲಿರುವಂಥ ಸಂಖ್ಯೆಗಳು, ಸರ್ವೋಚ್ಚ ನ್ಯಾಯಾಲಯ ಇರುವಂತಹ ಒಂದು ನ್ಯಾಯಾಧೀಶರ ಸಂಖ್ಯೆಗಳು ಯಾರು ಅದನ್ನು ಹೆಚ್ಚು ಕಡಿಮೆ ಮಾಡುವಂಥ ಒಂದು ಪವರ್ ಯಾರಿಗಿದೆಯಪ್ಪ ಅಂದರೆ ಅದು ಸಂಸತ್ತಿಗೆ ಇರುತ್ತೆ. ಮುಂದಿನ ಪ್ರಶ್ನೆ, ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕು RTE ಕಾಯ್ದೆ ಡ್ಯಾಶ್ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುತ್ತದೆ. ಸೊ ಇದು ನಮಗೆ ಫಂಡಮೆಂಟಲ್ ರೈಟ್ಸಲ್ಲೂ ಬರುತ್ತೆ, ಆಮೇಲೆ ಫಂಡಮೆಂಟಲ್ ಡ್ಯೂಟೀಸಲ್ಲೂ ಕೂಡ ಇದು ಬರುತ್ತೆ ನಮಗೆ. ಇಲ್ಲಿರುವಂತಹ ಒಂದು 6 ರಿಂದ 14 ವರ್ಷದ ಮಕ್ಕಳಿಗೆ ಸಂವಿಧಾನ ಹೇಳುತ್ತೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳುತ್ತೆ. ಸೊ ಇದು ಫಂಡಮೆಂಟಲ್ ರೈಟ್ಸ್ ಇದೆ. 6 ರಿಂದ 14 ವರ್ಷದ ಮಕ್ಕಳು ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡೆಯುವುದು ಒಂದು ಶಿಕ್ಷಣ ಹಕ್ಕು ಅಂತ ಇದೆ. ನಂತರ ಇದೇ ಒಂದು ಫಂಡಮೆಂಟಲ್ ಡ್ಯೂಟೀಸಲ್ಲಿ ಏನಿದೆ, ತಂದೆ ತಾಯಿಗಳು ಪೇರೆಂಟ್ಸ್ ಯಾರಿರ್ತಾರೆ ಅವರು 6 ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಬೇಕು ಅನ್ನೋದು ಒಂದು ಫಂಡಮೆಂಟಲ್ ಡ್ಯೂಟಿ ಆಗಿರುತ್ತೆ. ಸೊ ಇದು ಇವತ್ತಿನ ಒಂದು ಪ್ರಶ್ನೆ ಪತ್ರಿಕೆ ಸಂಚಿಕೆ. ಇಲ್ಲಿವರೆಗೆ ನಾವು 100 ಪ್ರಶ್ನೆಗಳನ್ನು ನೋಡಿದ್ವಿ. ಇದರಲ್ಲಿ GK ಪ್ರಶ್ನೆಗಳನ್ನು ಮಾತ್ರ ನೋಡಿದ್ವಿ. ಇದರಲ್ಲಿ ಬಂದಂತಹ ಮೆಂಟಲ್ ಎಬಿಲಿಟಿನ ನಾವು ರಿಮೂವ್ ಮಾಡಿದ್ವಿ. ಸೊ ಮೆಂಟಲ್ ಎಬಿಲಿಟಿ ಸಪ್ರೇಟಾಗಿ ಕ್ಲಾಸ್ ತೊಗೋಣ. ಥ್ಯಾಂಕ್ ಯು.